ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ನ ಪ್ರಥಮ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ದಿನಾಂಕ 10/9/2024ರಿಂದ ದಿನಾಂಕ 30/9/2024ರವರೆಗೆ ಎಲ್ಲಾ ರೀತಿಯ ಮಾಂಸಾಹಾರಿ ಹಾಗೂ ಸಸ್ಯಾಹಾರಿ ಖಾದ್ಯಗಳಿಗೆ 25% ಸ್ಪೆಷಲ್ ಆಫರ್ ದೊರೆಯಲಿದೆ. ಮಂಡ್ಯ ನಾಟಿ ಶೈಲಿ ಕಾಂಟಿನೆಂಟಲ್ ಮತ್ತು ಪಿಜ್ಜಾ, ಮಂಗಳೂರು ಕರಾವಳಿ ಶೈಲಿ, ಉತ್ತರ ಭಾರತ ಶೈಲಿ, ಚೈನೀಸ್, ತಂದೂರಿ ಖಾದ್ಯಗಳನ್ನು ಸವಿಯಲು ಒಮ್ಮೆ ಭೇಟಿ ಕೊಡಿ. ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್, ಮೊದಲ ಮಹಡಿ, ಮಲಬಾರ್ ಗೋಲ್ಡ್ ಹತ್ತಿರ, ಕೆಬಿಸಿ ಕಾಂಪ್ಲೆಕ್ಸ್, ಸಂಜಯ್ ಸರ್ಕಲ್, ಮಂಡ್ಯ. ಸಂಪರ್ಕಿಸಿ ಶ್ರೀನಿವಾಸ್ ಟಿ, ಮಾಜಿ ಸೈನಿಕರು. ದೂರವಾಣಿ ಸಂಖ್ಯೆ 9739931931 ಹಾಗೂ ಮಂಡ್ಯ ನಗರದ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬೆಳಗ್ಗೆ 11:30ರಿಂದ ರಾತ್ರಿ 9 ಗಂಟೆಯವರೆಗೆ ಎಲ್ಲಾ ಖಾದ್ಯಗಳನ್ನು ಹೋಮ್ ಡೆಲಿವರಿ ಮಾಡಲಾಗುವುದು. ಮೊಬೈಲ್ ಸಂಖ್ಯೆ 9760444666. ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಕಾಲಭೈರವೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಪ್ರತಿ ವರ್ಷದಂತೆ ನಡೆಯುವ ಚುಂಚಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಆದಿಚುಂಚನಗಿರಿಯ ಬಿಜಿಎಸ್ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಗಣ್ಯರ ಜೊತೆಗೂಡಿ 4 ಸಾಧಕರಿಗೆ ಚುಂಚಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸಾಹಿತಿ ಡಾ ರಾಮೇಗೌಡ, ಸಮಾಜ ಸೇವಕ ಹಿರಿಯಣ್ಣ ಹೆಗಡೆ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರೊಫೆಸರ್ ಕೆಪಿ ಬಸವೇಗೌಡ, ಜಾನಪದ ಕ್ಷೇತ್ರದಲ್ಲಿ ಮಲ್ಲವ್ವ ಬಸಪ್ಪ ಮೇರಿಗೇರಿ ಅವರಿಗೆ ನಗದು ಫಲಕದೊಂದಿಗೆ ಪ್ರಶಸ್ತಿ ಪ್ರದಾನವನ್ನ ನಿರ್ಮಲಾನಂದನಾಥ ಸ್ವಾಮೀಜಿ, ಎಚ್ಡಿ ಕುಮಾರಸ್ವಾಮಿ ಅವರ ಜೊತೆಗೂಡಿ ಪ್ರಶಸ್ತಿ ಪ್ರದಾನ ಮಾಡಿದರು. ನಂತರ ಎಚ್ಡಿ ಕುಮಾರಸ್ವಾಮಿ ವೇದಿಕೆಯಲ್ಲಿ ಮಾತನಾಡಿ, ಗ್ರಾಮೀಣ ಪ್ರದೇಶದ ಸೊಬಗನ್ನ ಎತ್ತಿ ಹಿಡಿಯುವ ಕೆಲಸ ಈ ಪುಣ್ಯ ಕ್ಷೇತ್ರದಿಂದ ಆಗ್ತಾ ಇದೆ. ಶಿಕ್ಷಣ ಕ್ಷೇತ್ರದಲ್ಲಿ ಬಾಲಗಂಗಾಧರನಾಥ ಸ್ವಾಮಿ ಅವರ ಸೇವೆಯನ್ನ ನಿರ್ಮಲಾನಂದನಾಥ ಸ್ವಾಮಿ ಮುಂದುವರೆಸಿದ್ದಾರೆ. ಅವರಿಗೆ ನನ್ನ ಭಕ್ತಿಪೂರ್ವಕ ನಮನ ಸಲ್ಲಿಸುತ್ತೇನೆ. ನಮ್ಮ ಯುವಕರು ಸಾಧನೆ ಮಾಡಬೇಕು. ಶಿಕ್ಷಣದಲ್ಲಿ ದೊಡ್ಡ ಬದುಕು ಕಟ್ಟಿಕೊಟ್ಟ ಕ್ಷೇತ್ರ ಚುಂಚನಗಿರಿ ಕ್ಷೇತ್ರ. ನಾವು ಬದುಕಿರುವವರೆಗೆ ನಾವು ನೆನಪಿನಲ್ಲಿಟ್ಟುಕೊಳ್ತೇವೆ. ಶೈಕ್ಷಣಿಕ ಶಕ್ತಿಯನ್ನ ತುಂಬಿದ ಕ್ಷೇತ್ರ. ಗ್ರಾಮೀಣ ಪ್ರದೇಶದ ಜಾನಪದ ಸಂಸ್ಕೃತಿಯನ್ನ ಉಳಿಸಿದ್ದೇವೆ. ಸಮಾಜಕ್ಕೆ ಕೊಡುಗೆ ಕೊಟ್ಟವರನ್ನ ಗುರುತಿಸುವ ಕೆಲಸ ಶ್ರೀ ಕ್ಷೇತ್ರ ಮಾಡ್ತಾ ಇದೆ. ಯುವ ಸಮೂಹ ಉತ್ತೇಜನಗೊಳ್ಳುವಂತಹ ನಿಟ್ಟಿನಲ್ಲಿ ಸಾಧಕರಿಗೆ ಸನ್ಮಾನ ಮಾಡಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಮಾಜಿ ಡಿಸಿಎಂ ಡಾ ಸಿಎನ್ ಅಶ್ವಥ್ ನಾರಾಯಣ್, ಮಾಜಿ ಸಚಿವ ಸಿಎಸ್ ಪುಟ್ಟರಾಜು, ಮಾಜಿ ಶಾಸಕ ಸುರೇಶ್ ಗೌಡ, ಪತ್ರಕರ್ತ ರಂಗನಾಥ್, ಹಲವು ಗಣ್ಯರು ಮತ್ತು ಮಠಾಧೀಶರು ಭಾಗವಹಿಸಿದ್ರು. ಬೆಂಗಳೂರು ನಗರದ ಮೂಲೆ ಮೂಲೆಗೂ ಕಾವೇರಿ ನೀರನ್ನು ತಲುಪಿಸುವ ಮಹತ್ವಾಕಾಂಕ್ಷಿ ಕಾವೇರಿ 5ನೇ ಘಟ್ಟದ ಯೋಜನೆಗೆ ದಸರಾ ಸಮಯದಲ್ಲಿ ಚಾಲನೆ ನೀಡಲಾಗುವುದು. ಈ ಮೂಲಕ ಬೆಂಗಳೂರು ನಗರವನ್ನು ವಾಟರ್ ಸರ್ಪ್ಲಸ್ ಮಾಡುವುದು ನಮ್ಮ ಗುರಿಯಾಗಿದೆ ಅಂತ ಉಪಮುಖ್ಯಮಂತ್ರಿಗಳು ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ತಿಳಿಸಿದರು. ಇಂದು ಕಾವೇರಿ 5ನೇ ಹಂತದ ಕಾಮಗಾರಿಯ ಪರಿಶೀಲನೆಯನ್ನು ನಡೆಸುವಂತಹ ನಿಟ್ಟಿನಲ್ಲಿ ಕೃಷ್ಣಪ್ರಿಯ ಕಲ್ಯಾಣ ಮಂಟಪ, ಕೆಂಗೇರಿಯಲ್ಲಿ ಚಾಲನೆಯಲ್ಲಿರುವ ಬೃಹತ್ ಕೊಳವೆ ಮಾರ್ಗದ ಕಾಮಗಾರಿ, ಕನಕಪುರ ತಾಲೂಕಿನ ಹಾರೋಹಳ್ಳಿಯಲ್ಲಿ 5ನೇ ಹಂತದ ಕಾವೇರಿ ನೀರು ಸರಬರಾಜು ಯೋಜನೆಯ ಪಂಪ್ ಸ್ಟೇಷನ್, ಟೇಕೆಹಳ್ಳಿಯಲ್ಲಿರುವ ಬೃಹತ್ ನೀರು ಶುದ್ಧೀಕರಣ ಘಟಕಕ್ಕೆ ಭೇಟಿ ನೀಡಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಈ ವಿಷಯ ತಿಳಿಸಿದರು. ಕಾವೇರಿ 5ನೇ ಹಂತದ ನೀರು ಸರಬರಾಜು ಯೋಜನೆ ಭಾರತ ದೇಶದ ಅತಿದೊಡ್ಡ ನೀರು ಸರಬರಾಜು ಯೋಜನೆಗಳಲ್ಲಿ ಒಂದಾಗಿದೆ. ಒಂದೇ ಹಂತದಲ್ಲಿ 50 ಲಕ್ಷ ಜನರಿಗೆ ನೀರು ಒದಗಿಸುವ ಬೃಹತ್ ಯೋಜನೆ ಇದಾಗಿದ್ದು, ದೇಶದ ಮೆಟ್ರೋ ಸಿಟಿಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ನಗರಗಳಲ್ಲೂ ಇಷ್ಟು ದೊಡ್ಡ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿಲ್ಲ. ಭಾರತದಲ್ಲಿ ಅತಿದೊಡ್ಡ 775 MLD ಸಾಮರ್ಥ್ಯದ ಅತ್ಯಾಧುನಿಕ ನೀರು ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ನಿರ್ಮಾಣ ಈ ಯೋಜನೆಯ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ. ಅತ್ಯಾಧುನಿಕ ಪ್ರವಾಹ ನಿಯಂತ್ರಣ ವ್ಯವಸ್ಥೆಯನ್ನು ಅಳವಡಿಸಲಾಗಿದ್ದು, ಇದರಿಂದ ನಿರಂತರವಾಗಿ ಕಾರ್ಯಾಚರಣೆ ಸಾಧ್ಯವಾಗಲಿದೆ. ಕಾವೇರಿ 5ನೇ ಹಂತದ ಯೋಜನೆಯಲ್ಲಿ ಟೀಕೆಹಳ್ಳಿ, ಹಾರೋಹಳ್ಳಿ ಮತ್ತು
ತಾತಗುಣಿಯಲ್ಲಿ 3 ಅತ್ಯಾಧುನಿಕ ತಂತ್ರಜ್ಞಾನದ ಸುಧಾರಿತ ಬೂಸ್ಟರ್ ಪಂಪಿಂಗ್ ಕೇಂದ್ರಗಳನ್ನು ನಿರ್ಮಿಸಲಾಗಿದೆ. ಈ ಪಂಪಿಂಗ್ ಕೇಂದ್ರಗಳ ಸಹಾಯದಿಂದ ಸುಮಾರು 110 ಕಿಲೋಮೀಟರ್ ದೂರದಿಂದ 500 ಹಾಗೂ 2200 ಎಂಎಂನಷ್ಟು ವ್ಯಾಸದ ಬೃಹತ್ ಉಕ್ಕಿನ ಪೈಪ್ಗಳ ಮೂಲಕ ಕಾವೇರಿ ನೀರನ್ನು 450 ಮೀಟರ್ ಎತ್ತರಕ್ಕೆ ಹರಿಸಿ ಸುಮಾರು 50 ಅಂತಸ್ತಿನ ಕಟ್ಟಡದಷ್ಟು ಎತ್ತರ ಬೆಂಗಳೂರು ನಗರಕ್ಕೆ ನೀರನ್ನು ಪೂರೈಸಲಾಗುತ್ತೆ. ಕಾವೇರಿ 5ನೇ ಹಂತದ ಯೋಜನೆಗೆ 1,45,000 ಮೆಗಾ ಟನ್ ಸ್ಟೀಲ್ ಪ್ಲೇಟ್ಗಳನ್ನು ಬಳಕೆ ಮಾಡಲಾಗಿದೆ. 110 ಹಳ್ಳಿಗಳಿಗೆ ಕುಡಿಯುವ ನೀರು ಪೂರೈಸುವ ಮಹತ್ವಾಕಾಂಕ್ಷೆಯ ಯೋಜನೆ ಪೂರೈಸಲು 2.4 ಕೋಟಿ ಮಾನವ ಗಂಟೆಗಳ ಶ್ರಮ ಬಳಕೆಯಾಗಿದೆ. ಹೀಗಾಗಿ ನಾನು ಈ ಬೃಹತ್ ಯೋಜನೆಯನ್ನ ಮಾಡರ್ನ್ ಎಂಜಿನಿಯರಿಂಗ್ ಮಾರ್ವೆಲ್ ಅಂತ ಕರೆಯಲು ಇಚ್ಛಿಸ್ತೇನೆ ಅಂತ ಹೇಳಿದರು. ಒಂದು ನಗರಕ್ಕೆ ಒಂದು ಫೇಸ್ಗೆ 50 ಲಕ್ಷ ಜನರಿಗೆ ಹೊಸದಾಗಿ ಕುಡಿಯೋ ನೀರನ್ನ ವ್ಯವಸ್ಥೆ ಮಾಡಲಿಕ್ಕೆ 5,500 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆ ಕಾಮಗಾರಿಯನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ಹಿಂದೆ ಕಾಂಗ್ರೆಸ್ ಸರ್ಕಾರನೇ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದೆವು. ಎಲ್ಲ ಹಂತಕ್ಕೂ ಸಿದ್ಧ ಆಗಿದೆ. ಇನ್ನೊಂದು 8 ದಿನದ ಕೆಲಸ ಇದೆ. ನಾನು ಎಲ್ಲೆಲ್ಲಿ ಸಮಸ್ಯೆ ಇದೆ ಅದನ್ನೆಲ್ಲ ನೋಡಿ ಇನಾಗ್ರೇಟ್ ಮಾಡೋಕ್ಕಿಂತ ಮುಂಚಿತವಾಗಿ ನಾನೇ ಖುದ್ದಾಗಿ ಕಣ್ಣಲ್ಲಿ ನಾನೇ ನೋಡಬೇಕು. ಕಿವಿಯಲ್ಲಿ ನಮ್ಮ ಅಧಿಕಾರಿಗಳ ಮಾತು ಕೇಳೋದು ಬೇಡ, ನಾನೇ ಕಣ್ಣಲ್ಲಿ ನೋಡಬೇಕು ಅಂಥೇಳಿ ನಾನು ಸೋಮಶೇಖರ್ ಅವ್ರ ಕ್ಷೇತ್ರದಲ್ಲಿ ಕೆಲವು ಸಮಸ್ಯೆ ಲಿಂಕಿಂಗ್ ಪ್ರಾಬ್ಲಮ್ ಇತ್ತು, ಆರವಳ್ಳಿ ಇಲ್ಲೆಲ್ಲ ಕೂಡ ಬಂದು ನಾನೇ ಖುದ್ದಾಗಿ ನೋಡಲಿಕ್ಕೆ ನಾನು ಬಂದಿದ್ದೇನೆ. 50 ಲಕ್ಷ ಜನರಿಗೆ ಇದರಿಂದ ಅನುಕೂಲ ಆಗ್ತಾ ಇದೆ. 5,500 ಕೋಟಿಲಿ 4,500 ಕೋಟಿಯಷ್ಟು ಸುಮಾರು ಬರೀ ನೀರಿಗೆಗೋಸ್ಕರ, ಡ್ರೈನೇಜ್ ಸಂಬಂಧಪಟ್ಟಂತೆ 1,000 ಕೋಟಿಯಷ್ಟು 1,000 ಚಿಲ್ಲರೆ ಕೋಟಿಯಷ್ಟು ಆಗ್ತಾ ಇದೆ. ಜೈಕಾ ಜೊತೆ ಒಪ್ಪಂದವನ್ನು ನಾವು ಸಾಲದ ಒಪ್ಪಂದವನ್ನು ಈ ಕಾರ್ಯಕ್ರಮಕ್ಕೆ ನಾವು ಮಾಡಿಕೊಂಡಿದ್ದೇವೆ. ಇವತ್ತು 1,45,000 ಮೆಗಾ ಟನ್ ಸ್ಟೀಲ್ ಪೈಪನ್ನು ಇದಕ್ಕೆ ನಾವು ಬಳಸಿದ್ದೇವೆ. 110 ಕಿಲೋಮೀಟರ್ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಹಿಂದೆ ಎಲ್ಲ ಏನು ಲೈನ್ ಇತ್ತು ಆ ಲೈನಲ್ಲೇ ಅಡ್ಜಸ್ಟ್ ಮಾಡಿದ್ದೇವೆ. ಸ್ವಲ್ಪ ಕನಕಪುರದಲ್ಲಿ ನಾವು ನ್ಯಾಷನಲ್ ಹೈವೇ ಜೊತೆ ಪರ್ಮಿಷನ್ ತೆಗೆದುಕೊಂಡು ಸ್ವಲ್ಪ ಡಿವೇಟ್ ಮಾಡ್ತೀವಿ. ಇವತ್ತು ಇದು ಯಶವಂತಪುರ, ಬೆಂಗಳೂರು ದಕ್ಷಿಣ, ಬ್ಯಾಟರಾಯನಪುರ, ದಾಸರಳ್ಳಿ, ಮಹದೇವಪುರ ಮತ್ತು ರಾಜರಾಜೇಶ್ವರಿ ನಗರ ಮತ್ತು ಬೊಮ್ಮನಹಳ್ಳಿ 110 ಹಳ್ಳಿಗಳು ಹೊಸದಾಗಿ ಸೇರಿಕೊಳ್ತು. ಈಗ ಅಲ್ಲಿ ಬೆಂಗಳೂರು ನಗರ 3 ಭಾಗದಲ್ಲಿ 1 ಭಾಗ ಇಷ್ಟು ಜಾಗದಲ್ಲೇ ಇದೆ. ಹಿಂದೆ ನಾವು 1,450 MLD ನೀರು ನಾವು ಈ ಒಂದು 4 ಹಂತದಲ್ಲಿ ಒದಗಿಸ್ತಾ ಇದ್ದೇವೆ. ಇದು ಒಂದೇ ಹಂತ 750 MLD ನೀರನ್ನು ನಾವು ಒದಗಿಸ್ಕೊಡ್ತಾ ಇದ್ದೇವೆ. ಇತ್ತೀಚಿನ ದಿನದಲ್ಲಿ ಇಡೀ ಭಾರತದಲ್ಲೇ ಯಾವುದಾದ್ರು ಒಂದು ಹೊಸ ಸ್ಕೀಮ್ ಕುಡಿಯೋ ನೀರಿಗೋಸ್ಕರ ತೆಗೆದುಕೊಂಡಿದ್ರೆ ಇದೇ ಭಾಳ ದೊಡ್ಡ ಯೋಜನೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಈಗಾಗಲೇ ಬೆಂಗಳೂರು ನಗರಕ್ಕೆ ಭಾಳ ದಿನದಿಂದ ಟೀಕೆಗಳು ಕೇಳಿದ್ದೇವೆ. ಲಾಸ್ಟ್ ಟೈಮು ಈ ಬರಗಾಲದಲ್ಲಿ ಬೇಕಾದಷ್ಟು ಸಮಸ್ಯೆ ಆಗಿದೆ. ಹಾಗೂ ಕೂಡ BWSSB ಎಲ್ಲ ನೌಕರರು, ನಮ್ಮ ಅಧಿಕಾರಿಗಳೆಲ್ಲ ಸೇರಿ ಜನರಿಗೆ ದೊಡ್ಡ ಬರಗಾಲ ಇದ್ದರೂ ಕೂಡ ಬೆಂಗಳೂರಲ್ಲಿ ಅಂತರ್ಜಲ ಬತ್ತೋಗಿ ಸುಮಾರು 7,000 ಬೋರ್ವೆಲ್ ಕೂಡ ಬತ್ತೋಗಿದ್ದು ಕೂಡ ಜನರಿಗೆ ಕುಡಿಯೋ ನೀರನ್ನು ಮತ್ತು ಬೇರೆ ಅವರ ಬದುಕಿಗೆ ನೀರು ಏನು ಬೇಕೋ ಅದನ್ನೆಲ್ಲ ಕೂಡ ಒದಗಿಸ್ಕೊಟ್ಟು ಯಾವ ಸಮಸ್ಯೆ ಕೂಡ ಇಲ್ದಂಗೆ ಕಾಪಾಡಿದ್ದಾರೆ. ನಾನು ನಮ್ಮ ಎಲ್ಲ ಸಿಬ್ಬಂದಿಯವರಿಗೆ, BWSSB ಎಲ್ಲ ಸಿಬ್ಬಂದಿಯವರಿಗೆ, ಅಧ್ಯಕ್ಷರಿಗೆ, ಸರ್ಕಾರದ ಪರವಾಗಿ ಒಬ್ಬ ನಾಗರಿಕನಾಗಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.
ಕಾವೇರಿ 5ನೇ ಹಂತ ಜಾರಿಗೆ ಬಳಿಕ 4 ಲಕ್ಷ ಹೊಸ ಸಂಪರ್ಕವನ್ನು ನಾವು ನೀಡಲಿಕ್ಕೆ ನಾವೆಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. 4 lakhs ಕನೆಕ್ಷನ್ ಹೊಸದಾಗಿ ಕೊಡಲಿಕ್ಕೆ ನಾವೆಲ್ಲ ಸಿದ್ಧತೆಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ಬೆಂಗಳೂರನ್ನು ವಾಟರ್ ಸರ್ಪ್ಲಸ್ ಮಾಡಬೇಕು ಅನ್ನೋದು ನಮ್ಮ ಸಂಕಲ್ಪ, ನಮ್ಮ ದಿಟ್ಟ ಹೆಜ್ಜೆ. ಅದಕ್ಕೆ ನಮ್ಮ BWSSB ಎಲ್ಲ ಸಿಬ್ಬಂದಿಯವರು ಕೂಡ ಹಗಲು ರಾತ್ರಿ ಕೆಲಸವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಯಶವಂತಪುರ ಶಾಸಕರಾದ ಎಸ್ ಟಿ ಸೋಮಶೇಖರ್, ಬೆಂಗಳೂರು ಜಲಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ರಾಮಪ್ರಸಾದ್ ಮನೋಹರ್, ಉಪಮುಖ್ಯಮಂತ್ರಿಗಳ ಕಾರ್ಯದರ್ಶಿ ರಾಜೇಂದ್ರ ಚೋಳನ್, ಶಾಸಕರಾದ ನರೇಂದ್ರ ಸ್ವಾಮಿ, ವಿಧಾನ ಪರಿಷತ್ ಸದಸ್ಯರಾದ ರವಿಕುಮಾರ್, ದಿನೇಶ್ ಗುಳಿಗೌಡ ಹಾಗೂ ಜಲಮಂಡಳಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಂಡ್ಯ ನಗರದ ಹೊರವಲಯದ ಕಲ್ಲಳ್ಳಿ, ಕೋಣನಹಳ್ಳಿ ಹಾಗೂ ಬೂದನೂರು ಕೆರೆಗಳನ್ನು ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸಲು ಹಾಗೂ ಬೋಟಿಂಗ್ ಪಾಯಿಂಟ್ ಮತ್ತು ಜಲಕ್ರೀಡೆಗಳನ್ನು ಅಳವಡಿಸುವ ಸಂಬಂಧ ಶಾಸಕ ರವಿಕುಮಾರ್ ಗೌಡ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಸ್ಥಳ ಪರಿಶೀಲನೆ ನಡೆಸಿದರು. ಬೂದನೂರು ಕೆರೆ ವೀಕ್ಷಣೆ ವೇಳೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಉಪವಿಭಾಗಾಧಿಕಾರಿ ಎಂ ಶಿವಮೂರ್ತಿ, ತಹಶೀಲ್ದಾರ್ ಶಿವಕುಮಾರ್ ಬಿರಾದಾರ, ಕಾನೂನಿದ ಕಾರ್ಯಪಾಲಕ ಇಂಜಿನಿಯರ್ ನಂಜುಂಡೇಗೌಡ ಸೇರಿದಂತೆ ಅಧಿಕಾರಿಗಳು ಹಾಗೂ ಜಲತಜ್ಞರು ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದ ಶಾಸಕ ರವಿಕುಮಾರ್ ಗೌಡ ಗಣಿಗ ಅವರು, ಬೂದನೂರು ಕೆರೆ ಅಭಿವೃದ್ಧಿಗೆ ಅನುದಾನ ಬಿಡುಗಡೆಯಾಗಿದೆ. ಅದರಲ್ಲಿ ಕೆರೆ ಏರಿ ಮೇಲೆ ವಾಕಿಂಗ್ ಪಾತ್, ಕೆರೆ ಕಳೆ ತೆಗೆದು ದ್ವೀಪ ನಿರ್ಮಾಣ ಮಾಡಿ ಜಲಕ್ರೀಡೆ, ಬೋಟಿಂಗ್ ನಡೆಸುವುದಕ್ಕೆ ಕ್ರಮ ವಹಿಸಲಾಗ್ತಾ ಇದೆ ಎಂದರು. ಇನ್ನು ಕೆರೆ ಅಭಿವೃದ್ಧಿ ಮೂಲಕ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಮಾಡಲು ಕ್ರಮ ವಹಿಸಲಾಗ್ತಾ ಇದೆ ಎಂದ ಅವರು, ಅಧಿಕಾರಿಗಳು ಕೂಡಲೇ ಕ್ರಿಯಾ ಯೋಜನೆ ತಯಾರಿಸಲು ಸೂಚಿಸಿದರು. ಇವತ್ತು ಕೋಣನಹಳ್ಳಿ ಮತ್ತು ಕಲ್ಲಳ್ಳಿ ಕೆರೆಯನ್ನು ನಾನು ಮತ್ತು ಮನೆ DC ಅವರು ಮತ್ತು AC ತಹಸೀಲ್ದಾರ್ ಇಒ ಅವರೆಲ್ಲ ಮತ್ತು ನೀರಾವರಿ, ಮುಖ್ಯವಾಗಿ ನೀರಾವರಿ ನಿಗಮ, ನಮ್ಮ ಮಂಜುನಾಥ್ ಹಲವಾರು ವಾಟರ್ ಗೇಮ್ ಸ್ಪೋರ್ಟ್ಸಲ್ಲಿ ತಜ್ಞರು ಅವರಿಗೆ ದೇಶದಲ್ಲಿ ಅವ್ರನ್ನ ಕರ್ಕೊಂಡು ಬಂದಿದ್ದೀವಿ. ಏನು ಅಂತ ಹೇಳಿದ್ರೆ, ಈ ಭಾಗದಲ್ಲಿ ಆರ್ಥಿಕವಾಗಿ ರೈತರು ಹಿಂದುಳಿದಿದ್ದಾರೆ. ಒಂದೇ ಬೆಳೆ ನೆಟ್ಕೊಂಡು ಭಾಳ ಕಷ್ಟದಲ್ಲಿದ್ದಾರೆ. ಅವ್ರನ್ನ ಆರ್ಥಿಕವಾಗಿ ಚೈತನ್ಯ ಕೊಡಬೇಕಂದ್ರೆ ಇಲ್ಲಿ ಉದ್ಯೋಗಗಳು ಸೃಷ್ಟಿ ಆಗಬೇಕು. ಉದ್ಯೋಗಗಳು ಸೃಷ್ಟಿ ಮಾಡಬೇಕಂದ್ರೆ ಬರೀ ಕಾರ್ಖಾನೆಗಳನ್ನು ಮಾಡಿದ್ರೆ ಆಗಲ್ಲ. ಅದಕ್ಕೇನಾದರೂ ಪರ್ಯಾಯ ನೋಡಬೇಕು ಅಂತ ಸರ್ಕಾರ ಚಿಂತನೆ ಮಾಡಿ ಈ ಕೆರೆಯೆಲ್ಲ ಆರ್ಥಿಕವಾಗಿ ನಾವು ಅಭಿವೃದ್ಧಿ ಪಡಿಸಬೇಕಾದ್ರೆ ವಾಟರ್ ಗೇಮ್ ಸ್ಪೋರ್ಟ್ಸು ಮತ್ತು ಒಲಿಂಪಿಕ್ಗೆ ಈಜು ಸ್ಪರ್ಧೆಯಲ್ಲಿ ಭಾಗವಹಿಸೋರಿಗೆ ತರಬೇತಿ ಕೊಡುವಂಥ ಶಿಬಿರವನ್ನು ಇಲ್ಲಿಗೆ ತರಬೇಕು ಅನ್ನೋದು ನಮ್ಮ ಯೋಚನೆ. ಅದರ ಭಾಗವಾಗಿ ಇವತ್ತು ಬಂದು ಎಲ್ಲ ಅಧಿಕಾರಿಗಳೊಂದಿಗೆ ನೋಡಿದ್ದೀವಿ. ಶೀಘ್ರದಲ್ಲೇ DPR ರೆಡಿ ಮಾಡಿ ಈ ಕೆರೆಗೊಂದು ಕಾಯಕಲ್ಪ ಕೊಟ್ಟು ಇಲ್ಲಿ ಉದ್ಯೋಗ ಸೃಷ್ಟಿಯನ್ನು ಮಾಡೋದಕ್ಕೆ ನಮ್ಮ ಸರ್ಕಾರ ಮುಂದಾಗಿದೆ. ಈ ವೇಳೆ ಗ್ರಾಮದ ಮುಖಂಡರಾದ ಶೇಖರ್, ಚಂದ್ರಶೇಖರ್, ಅಂಕೇಶ್, ಚಂದ್ರಣ್ಣ, ಮಧುಕುಮಾರ್ ಸೇರಿದಂತೆ ಹಲವರು ಹಾಜರಿದ್ದರು. ನಾನು ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯ ಮಾಡಿಲ್ಲ ಅಂತ ಆದಿಚುಂಚನಗಿರಿಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸಿಎಂ ಪ್ರಾಸಿಕ್ಯೂಷನ್ ವಿಚಾರವಾಗಿ ನಾನು ಯಾವುದೇ ಪ್ರತಿಕ್ರಿಯೆ ನೀಡಲ್ಲ. ನನ್ನಿಂದ ಯಾವುದೇ ತೀರ್ಮಾನ ಆಗದೇ ಇದ್ರೂ ನನ್ನ ಆರೋಪಿಯನ್ನಾಗಿ ಮಾಡ್ತಾ ಇದ್ದಾರೆ. ನನ್ನ ಮೇಲಿನ ಆರೋಪ ಎಲ್ಲ ಮುಗಿಲಿ, ಅದೆಲ್ಲ ಮುಗಿದ ಮೇಲೆ ಮಾತನಾಡ್ತೀನಿ. ಮೈಸೂರು ಪಾದಯಾತ್ರೆಗೆ ನಾನು ಹೋಗಿದ್ದೆ. ಪಾದಯಾತ್ರೆಯಲ್ಲಿ ನಾನು ಜನರನ್ನ ಜಾಗರೂಕರನ್ನಾಗಿ ಮಾಡುವ ಕೆಲಸ ಮಾಡಿದ್ದೇನೆ. ಇವರ ಬಗ್ಗೆ ನಾನೇನು ಮಾತನಾಡಿಲ್ಲ. ನಾನು ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯ ಮಾಡಿಲ್ಲ. ಇರುವ ಪರಿಸ್ಥಿತಿಯನ್ನ ಜನರಿಗೆ ಹೇಳಿದ್ದೇನೆ. ದೇಶದ ಕಾನೂನಿನಲ್ಲಿ ರಕ್ಷಣೆ ಕೊಡಲು ಸಂವಿಧಾನದಲ್ಲಿ ಅವಕಾಶವಿದೆ. ಕಾನೂನು ಬಾಹಿರ ಚಟುವಟಿಕೆ ಮಾಡಿದ್ರೆ ಏನು ತೀರ್ಪು ಬೇಕು ಅದು ಕೊಡ್ತಾರೆ. ಕಾನೂನಿನ ಒಳಗೆ ಇದ್ರೆ ಏನ್ ಬೇಕಾದ್ರೂ ಆಗಬಹುದು. ನಾನು ಸಿದ್ದರಾಮಯ್ಯ ಅವರಿಗೆ ಏನ್ ಹೇಳಲ್ಲ. ನನ್ನ ಅಭಿಪ್ರಾಯ ನಾನು ಹೇಳಲ್ಲ. ಕುಮಾರಸ್ವಾಮಿ ಏನೋ ಮಾಡಿದ್ದಾನೆ ಅಂತ ಹೇಳ್ತಾರೆ. ನನ್ನ ನೈತಿಕತೆ ಏನು ಅನ್ನೋದು ಕ್ಲಿಯರ್ ಆಗಬೇಕು. ಗ್ರೇಟ್ ಪೊಲಿಟಿಷಿಯನ್ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ. ಅದೆಲ್ಲ ಕ್ಲಿಯರ್ ಆದ ಬಳಿಕ ಮಾತನಾಡ್ತೀನಿ. ಸಿಎಂ ನೈತಿಕ ಹೊಣೆ ಹೊರಲಿಲ್ಲ ಅಂದ್ರೆ ನಾನು ಹೇಳೋಕ್ಕಾಗತ್ತಾ? ನನ್ನ ಇಕ್ಕಟ್ಟಿಗೆ ಸಿಗಿಸಲು ಹೋಗಿದ್ದಾರೆ. ನಾನು ಹೆದರುವವನಲ್ಲ. ಕಾನೂನಿನ ವ್ಯಾಪ್ತಿಯಲ್ಲಿ ಹೋರಾಟ ಮಾಡೋನು ನಾನು. 4-5 ಮಂದಿ ಬಿಲಾಡಿ ಮಂತ್ರಿಗಳು ನನ್ನ ಮೇಲೆ ಆರೋಪ ಮಾಡಿದ್ದಾರೆ. ನನ್ನ ಮೇಲೆ ಷಡ್ಯಂತ್ರ ನಡೀತಾ ಇರುವ ಬಗ್ಗೆ ಇನ್ನೂ ಅನುಮಾನ ಇದೆಯಾ? ನಾನು ಇದನ್ನ ಷಡ್ಯಂತ್ರ ಅನ್ನಲ್ಲ. ಕುಮಾರಸ್ವಾಮಿ ಕೇಂದ್ರ ಸಚಿವನಾಗಿರೋದನ್ನ ಸಹಿಸೋಕಾಗ್ತಾ ಇಲ್ಲ. ಜನರ ಮಧ್ಯ ಕಂದಕ ಸೃಷ್ಟಿ ಮಾಡಲು ಹೀಗೆ ಮಾಡ್ತಾ ಇದ್ದಾರೆ. ಯಾವ ಮಂತ್ರಿ ಬಿಲಾಡಿಗಳು ಏನು ಮಾಡೋದಕ್ಕಾಗೋದಿಲ್ಲ. ಕಾಲಭೈರವೇಶ್ವರ ಸನ್ನಿಧಿಯಲ್ಲಿ ಹೇಳ್ತಿದ್ದೇನೆ ಎಂದರು. ನನ್ನಿಂದ ತೀರ್ಮಾನಗಳಾಗದೇ ಇದ್ದರೂ ನನ್ನನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ಕೊಂಡು ಏನೇನು ನಡೆಸ್ತಾ ಇದ್ದಾರೆ. ಅದೆಲ್ಲ ಮುಗೀಲಿ, ಮುಗಿದ ಮೇಲೆ ಮಾತಾಡೋಣ. ಎಲ್ಲ ಆಯ್ತು. ಪಾದಯಾತ್ರೆಗೆ ಹೋಗಿದ್ದೆ. ಪಾದಯಾತ್ರೆ ಹೋಗಿ ನಾನು ಜನಗಳನ್ನ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಇವ್ರ ಬಗ್ಗೆ ನಾನೇನು ಚರ್ಚೆ ಮಾಡಿಲ್ಲ. ಇಲ್ಲ, ನಾನು ಅವತ್ತು ಒತ್ತಾಯ ಏನು ಮಾಡಿಲ್ಲ.
ನಾನೇನು ಎಲ್ಲೋ ರಾಜೀನಾಮೆ ಯಾರ್ದು ಒತ್ತಾಯ ಮಾಡಿಲ್ಲ. ಇರೋ ಪರಿಸ್ಥಿತಿಗಳನ್ನು ಜನತೆಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಜನ ತನ್ಬಾರ್ದು ತೀರ್ಮಾನ. ಈಗ ಈ ದೇಶದ ಕಾನೂನಿನಲ್ಲಿ ಎಲ್ಲರಿಗೂ ರಕ್ಷಣೆ ಕೊಡ್ತಕ್ಕಂಥದ್ದು ಸಂವಿಧಾನದಲ್ಲಿ ಇದೆ. ಕಾನೂನು ಬಾಹಿರ ಚಟುವಟಿಕೆ ಮಾಡಿದರೆ ತೀರ್ಪುಗಳು ಏನಾಗಬೇಕೋ ಕೊಡ್ತಾರೆ. ಕಾನೂನಿನ ಒಳಗಿದ್ದರೆ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಹೋಗ್ಬೋದು. ಅದು ಅಂತಿಮ ನಿರ್ಣಯ ನೋಡೋಣ ಏನೇನಾಗುತ್ತೆ. ನಾನೇನು ಹೇಳಲ್ಲ. ಈಗ ನನ್ನ ಅಭಿಪ್ರಾಯ ಮುಖ್ಯ ಅಲ್ಲ. ನಾನು ಯಾಕೆ ಹೇಳಲ್ಲ ಅಂದ್ರೆ ಪಾಪ ಹೇಳಿದ್ದಾರಲ್ಲ, ಕುಮಾರಸ್ವಾಮಿ ಏನೋ ಮಾಡಿಬಿಟ್ಟಿದ್ದಾನೆ ಅಂತೇಳಿ. ನನ್ನ ನೈತಿಕತೆ ಏನದು ಅನ್ನೋದು ಕ್ಲಿಯರ್ ಆಗಬೇಕು ಮೊದಲು ನನಗೆ. ಅವರೇ ನನ್ನ ಮೇಲೆ ಸುಳ್ಳು ಆಪಾದನೆ ಮಾಡ್ಕೊಂಡಿದ್ದಾರೆ. ಒಬ್ಬ ಗ್ರೇಟ್ ಪಾಲಿಟಿಷಿಯನ್ನು ಹೇಳಿದ್ದಾರಲ್ಲ, ಎಲ್ಲ ಕ್ಲಿಯರ್ ಆಗಲಿ, ಆಮೇಲೆ ಮಾತಾಡ್ತೀನಿ. ನೋಡಿ ಅವ್ರು ಕೊಡ್ತಾ ಇದ್ರೆ ನಾನು ಹೇಳೋಕ್ಕಾಗುತ್ತಾ? ಈಗ ನನ್ನನ್ನು ಇಕ್ಕಟ್ಟಿಗೆ ಸಿಗಿಸ್ಬೇಕು ಅಂತ ಹೋಗಿ ನಾನೇ ಹೆದರವನಲ್ಲ. ಕಾನೂನಿನ ವ್ಯಾಪ್ತಿಯೊಳಗೆ ಹೋರಾಟ ಮಾಡೋನು ನಾನು. ಅದರಿಂದ ನನ್ನ ಮೇಲೆ ಈ ಸರ್ಕಾರ ಹಲವಾರು ರೀತಿಯಲ್ಲಿ ಅದೆಂಥದ್ದು ಪದ ಬಳಸ್ತಾರಲ್ಲ. ಅವರು ಏನು ಬಳಸಿದ್ರು? ಯಾರು 5 ಜನ ಮಂತ್ರಿಗಳು ಬಿಡಾಡಿ ಮಂತ್ರಿಗಳು. ಆ ಬಿಡಾಡಿ ಮಂತ್ರಿಗಳು ನನ್ನ ಮೇಲೆ ಆಪಾದನೆ ಮಾಡಿದ್ದಾರೆ ಅಲ್ವೇ? ಅದೆಲ್ಲ ಕ್ಲಿಯರ್ ಆಗಲಿ, ಆಮೇಲೆ ಮಾತಾಡ್ತೀನಿ. ಅನುಮಾನ ಇದೆ. ನಾನು ಷಡ್ಯಂತ್ರ ಅಂತ ಹೇಳಲ್ಲ. ಕುಮಾರಸ್ವಾಮಿ ಕೇಂದ್ರದ ಮಂತ್ರಿ ಆಗಿರೋದು ಸಹಿಸ್ಲಿಕ್ಕಾಗದೆ ಏನಾದರೂ ಒಂದು ರೀತಿ ಜನಗಳ ಮುಂದೆ ಕಂದಕ ಸೃಷ್ಟಿ ಮಾಡಬೇಕು ಅಂತ ಏನು ಹೋರಾಟ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವ ಮಂತ್ರಿಗಳು ಯಾವ ಬಿಡಾಡಿಗಳಿಗೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಇಲ್ಲಿ ಕಾಲಭೈರವೇಶ್ವರನ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಮಂಡ್ಯ ನಗರ ರಾಜ್ಯ ವೈದ್ಯಕೀಯ ಪ್ರಕೋಷ್ಠ ಹಾಗೂ ಶ್ರೀ ವಿನಾಯಕ ಗೆಳೆಯರ ಬಳಗ ಮಂಡ್ಯ ಪಾರ್ಕ್ ಬಾಯ್ಸ್ ಇವರ ಸಹಯೋಗದಲ್ಲಿ ಶ್ರೀ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ 108ನೇ ಜನ್ಮದಿನದ ಹಾಗೂ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ 74ನೇ ಜನ್ಮದಿನದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹೌಸಿಂಗ್ ಬೋರ್ಡ್ನ ಕೃಷಿಕ್ ಪಾರ್ಕ್ ಆವರಣದಲ್ಲಿ ನಡೆಸಲಾಯಿತು. ಶಿಬಿರಕ್ಕೆ ನಿವೃತ್ತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಮಂಚೇಗೌಡ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಜಿಲ್ಲಾಸ್ಪತ್ರೆಯಲ್ಲಿ ನಾವು ಕೆಲಸ ಮಾಡುವಾಗ ಸಾಮಾನ್ಯ ಜನರ ಆರೋಗ್ಯ ತಪಾಸಣೆ ಮಾಡಿದಾಗ ಸಕ್ಕರೆ ಕಾಯಿಲೆ ಗಮನಕ್ಕೆ ಬರೋದು, ಎಷ್ಟೋ ಜನ ಸ್ಟ್ರೋಕ್ ಆಗಿ ಬಂದಿರುವವರು ಬಿಪಿ ತಪಾಸಣೆ ಮಾಡಿದಾಗೆ ಅಧಿಕವಾಗಿರೋದು ಅಂತ ಎಚ್ಚರಿಸಿದ್ರು. ಸ್ಥಳೀಯವಾಗಿ ಇಂತಹ ಆರೋಗ್ಯ ಅಭಿಯಾನಗಳು ನಡೆದಷ್ಟು ಆರೋಗ್ಯದ ಬಗ್ಗೆ ಜಾಗೃತಿ ಎಚ್ಚರ ವಹಿಸಿ ಬಿಪಿ ಶುಗರ್ ಪತ್ತೆಗಾಗಿ ಆರೋಗ್ಯದ ಕಡೆ ಗಮನ ಹರಿಸಲು ಸಾಧ್ಯವಾಗುತ್ತೆ ಅಂತ ಕಿವಿಮಾತು ಹೇಳಿದರು. ಭಾಜಪ ಮಂಡ್ಯ ಜಿಲ್ಲೆ ಇವರ ಕಡೆಯಿಂದ ಈ ಫ್ರೀ ಹೆಲ್ತ್ ಕ್ಯಾಂಪ್ ಅನ್ನು ನಡೀತಾ ಇದೆ. ಈ ಕಾರ್ಯಕ್ರಮಗಳು ಹೆಚ್ಚಿನ ಮಟ್ಟಿಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಹಳ್ಳಿಗಳಲ್ಲಿ ನಡೆಯುವಂಥದ್ದು ಉತ್ತಮ. ಏಕೆಂದರೆ ನಮ್ಮ ಜನರು ಅವರ ಒತ್ತಡದಲ್ಲಿ ಅವರ ಆರೋಗ್ಯದ ಬಗ್ಗೆನೇ ಮರವನ್ನು ಮಾಡ್ಕೊಂಡಿರ್ತಾರೆ. ಈಗ ಇತ್ತೀಚೆಗೆ ನಾವು ನೋಡ್ತಿರುವಂಥದ್ದು ಸೈಲೆಂಟ್ ಕಿಲ್ಲರ್ನ ಈಗಾಗಲೇ ಏನು ಹೇಳಿದೆ, ಅದು ಹಾರ್ಟ್ ಅಟ್ಯಾಕ್ಸು ಆಗಿರ್ಬೋದು, ಡಯಾಬಿಟಿಸಿಂದ ಅನ್ಕಾನ್ಸಿಯಸ್ ಆಗಿರ್ಬೋದು, ಕೋಮಾಗೆ ಹೋಗ್ಬೋದು, ಹೈಪರ್ ಟೆನ್ಷನಿಂದ ಲೈಕ್ ಪ್ಯಾರಲೈಸಿಸ್ ಆಗ್ಬೋದು, ಸ್ಟ್ರೋಕ್ ಆಗ್ಬೋದು. ಇದರ ಬಗ್ಗೆ ಅವರಿಗೆ ಈ ಥರ ಸ್ಕ್ರೀನಿಂಗ್ ನಡೆದರೆ ಅಟ್ಲೀಸ್ಟ್ ಒನ್ಸ್ ಇನ್ 6 months ಅವರ ಹೆಲ್ತನ್ನು ಅಥವಾ ಆರೋಗ್ಯವನ್ನು ನೋಡ್ಕೋಬೋದಾಗಿರುತ್ತೆ. ಈ ಥರ ಕ್ಯಾಂಪ್ಗಳಲ್ಲಿ ಹೆಚ್ಚಿನ ಮಟ್ಟಿಗೆ ಇರುವಂಥ ಎಲ್ಲ ಹಳ್ಳಿಯ ಜನರುಗಳು ಇದರ ಸದುಪಯೋಗ ಪಡಿಸ್ಕೊಂಡು ಅವರ ಆರೋಗ್ಯದ ಕಡೆ ಗಮನ ಕೊಡಬೇಕು. ರಾಜ್ಯ ವೈದ್ಯಕೀಯ ಪ್ರಕೋಷ್ಠದ ಸಹ ಸಂಚಾಲಕರಾದ ಡಾ ಸದಾನಂದ ಮಾತನಾಡಿ, ನಮ್ಮ ಹಿರಿಯರು ಹೇಳಿದ ಮಾತು ಆರೋಗ್ಯವೇ ಭಾಗ್ಯ ಎನ್ನುವುದು ಸತ್ಯವಾಗಿದೆ. ಕಳೆದೋಗಿರುವ ಸಂಪತ್ತನ್ನ ಪಡೆದುಕೊಳ್ಳಬಹುದು, ಆದರೆ ನಮಗೆ ನಾವೇ ತಂದುಕೊಂಡ ಅನಾರೋಗ್ಯವನ್ನ ಸರಿಪಡಿಸಿಕೊಳ್ಳಲು ಸಾಧ್ಯವಿಲ್ಲ. ಆರೋಗ್ಯವಂತ ಜನರನ್ನ ಹುಡುಕೋದು ಕಷ್ಟಕರ. ಬದಲಾದ ಜೀವನ ಶೈಲಿಯಿಂದ ಸಾಕಷ್ಟು ರೋಗ ರುಜಿನಗಳು, ಹೃದಯಾಘಾತ, ಅಪಾಯಕಾರಿ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ. ಒತ್ತಡದ ಬದುಕು, ಶ್ರಮವಿಲ್ಲದ ಜೀವನ ಪದ್ಧತಿ, ಫಾಸ್ಟ್ ಫುಡ್ ವ್ಯಾಮೋಹ, ಆಧುನಿಕ ಆಹಾರ ಪದ್ಧತಿಗಳು ಮೂಲ ಕಾರಣವಾಗ್ತಾ ಇದೆ ಅಂತ ಎಚ್ಚರಿಸಿದ್ರು. ಇನ್ನು ಹೃದ್ರೋಗ ತಜ್ಞರು ಮತ್ತು ಸಂಸದರಾದ ಡಾ ಮಂಜುನಾಥ್ ಅವರು ಹೇಳುವಂತೆ 5 ಆರೋಗ್ಯಕರ ಸಲಹೆ ನೀಡಿದ್ದಾರೆ. ಅಧಿಕ ರಕ್ತದೊತ್ತಡ, ಅಧಿಕ ಸಕ್ಕರೆ ಕಾಯಿಲೆ, ಅಧಿಕ ಕೊಬ್ಬು, ಅಧಿಕ ತೂಕ, ದಿಢೀರ್ ಶ್ರೀಮಂತರಾಗುವ ಅತಿಯಾದ ಆಸೆ ಇವುಗಳನ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಳದವರು ಭೂಮಿ ಮೇಲೆ ಇರಲಾರರು ಎಂದಿರುವುದನ್ನು ತಿಳಿಸಿದ್ರು. ಹಿರಿಯರು ಒಂದು ಮಾತು ಹೇಳ್ತಾರೆ, ಆರೋಗ್ಯವೇ ಭಾಗ್ಯ ಅಂತ. ಏನು ನಮ್ಮ ಕಳೆದುಕೊಂಡು ಹೋಗಿರ್ತಕ್ಕಂಥ ಸಂಪತ್ತನ್ನು ನಾವು ತಿರ್ಗಾ ಪಡ್ಕೋಬೋದು, ಹಾಗೆ ಕೆಟ್ಟುಹೋದ ಆರೋಗ್ಯವನ್ನು ನಾವು ಪಡ್ಕೊಳ್ಳೋಕ್ಕೆ ಭಾಳ ಕಷ್ಟ ಇದೆ. ಏನು ನಮ್ಮ ದಿನನಿತ್ಯ ಇರತಕ್ಕಂಥ ಒಂದು ನಮ್ಮ ಒತ್ತಡ ಮತ್ತು ಜೀವನ ಶೈಲಿಯನ್ನು ನಾವು ಬದಲಾವಣೆ ಮಾಡಿಕೊಂಡ್ರೆ ಮತ್ತು ಆರೋಗ್ಯಕರವಾದ ಅಭ್ಯಾಸಗಳನ್ನು ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಉತ್ತಮ ಜೀವನವನ್ನು ನಡೆಸ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಅವರನ್ನು 74ನೇ ಹುಟ್ಟುಹಬ್ಬದ ಅಂಗವಾಗಿ ನಮಗೆ ಸೇವಾ ಪಾಕ್ಷಿಕ ಕಾರ್ಯಕ್ರಮದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ
ನಮ್ಮ ಪಕ್ಷ ಸೂಚನೆ ಮಾಡೋದ್ರಿಂದ ಅವರ ಹುಟ್ಟುಹಬ್ಬದ ಅಂಗವಾಗಿಯೂ ಅವರು ಏನು ನಮ್ಮ ವಿಶ್ವ ನಾಯಕ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಒಂದು ಅದ್ಭುತವಾದ ಒಂದು ಯೋಜನೆ ಕೊಟ್ಟಿದ್ದಾರೆ, ಅಂದರೆ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಕೊಟ್ಟಿದ್ದಾರೆ. ಏನು ಪ್ರತಿ ಕುಟುಂಬಕ್ಕೂ ಪ್ರತಿ ವರ್ಷ 5 ಲಕ್ಷ ರೂಪಾಯಿ ಕೊಡುವಂಥ ಒಂದು ಯೋಜನೆಯನ್ನು ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಸ್ಪಂದನ ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿಗಳು, ಸ್ಥಳೀಯ ನಾಗರಿಕರು, ಬಿಪಿ, ಶುಗರ್, ಸಾಮಾನ್ಯ ಅನಾರೋಗ್ಯಸ್ಥರಿಗೆ ಆರೋಗ್ಯ ತಪಾಸಣೆ ನಡೆಸಿ ಸಲಹೆ ಸೂಚನೆ ನೀಡಿದರು. ಶುಗರ್ ಬಿಪಿ ಎರಡೂ ಇದೆ. ಎಷ್ಟು ವರ್ಷದಿಂದ? ಈ ಸಂದರ್ಭದಲ್ಲಿ ಡಾಕ್ಟರ್ ಆದಿತ್ಯ, ಡಾಕ್ಟರ್ ಅಂಜನಾ, ಡಾಕ್ಟರ್ ಪೂಜಾ, ಮುಖಂಡರುಗಳಾದ ವಿವೇಕ್, ಪ್ರಸನ್ನ, ಚಂದ್ರು, ನಿತ್ಯಾನಂದ, ಕೃಷ್ಣ, ಮಂಜು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮುಡಾ ಹಗರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರು ನೀಡಿದ್ದ ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದ ಮುಖ್ಯಮಂತ್ರಿ ಅವರ ಅರ್ಜಿ ತಿರಸ್ಕೃತವಾದ ಬೆನ್ನಲ್ಲೇ ಇದ್ದ ಬಿಜೆಪಿಗರು ರಸ್ತೆಗಿಳಿದು ನಗರದಲ್ಲಿ ಮಂಗಳವಾರ ದಿಢೀರ್ ಪ್ರತಿಭಟನೆ ನಡೆಸಿದರು. ನಗರದ ಜೆಸಿ ವೃತ್ತದ ಬಳಿ ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಕೂಗಿ ರಾಜೀನಾಮೆಗೆ ಒತ್ತಾಯಿಸಿದರು. ನೀರು ಕುಡಿದ ಸಿದ್ದರಾಮಯ್ಯನಿಗೆ, ಸಂವಿಧಾನ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ಸತ್ಯಕ್ಕೆ ಸಂದ, ಇದು ಸತ್ಯಕ್ಕೆ ಸಂದ, ಸತ್ಯಮೇವ ಸರಸ್ವತಾಗಿ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಅವುಗಳ ಸಿದ್ದರಾಮಯ್ಯನಿಗೆ. ಸಿದ್ದರಾಮಯ್ಯ ಅವರು ನೈತಿಕ ಹೊಣೆ ಹೊತ್ತು ಅಂದೇ ರಾಜೀನಾಮೆ ನೀಡಬೇಕಾಗಿತ್ತು. ಆದರೆ ಬಂಡರಂತೆ ವರ್ತಿಸಿರುವ ಸಿದ್ದರಾಮಯ್ಯ ಅವರು ಕಾನೂನಿಗೆ ಬೆಲೆ ಕೊಡದೆ ಸಂವಿಧಾನ ವಿರೋಧಿ ನಡೆ ಅನುಸರಿಸಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯುತ್ತಿದ್ದಾರೆ. ಹಾಗಾಗಿ ತಕ್ಷಣ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದರು. ಕಂಬಿಯಿಂದ ಹಾಕಿದ ಕಾಂಗ್ರೆಸ್ ಪಕ್ಷಕ್ಕೆ, ಗಣೇಶ ವಿಸರ್ಜನೆ ಮಾಡೋದು ಬಿಡದ ಕಾಂಗ್ರೆಸ್ ಸರ್ಕಾರಕ್ಕೆ, ಗಣೇಶನ ಇದು ಚಾಮುಂಡಿಯ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರಮಣ ಶಾಪ, ನಾಗಮಂಗಲದ ಗಣೇಶನ ಶಾಪ, ಮೈಸೂರಿನ ಚಾಮುಂಡಿಯ ಶಾಪ. ಬಿಜೆಪಿ ಮಂಡ್ಯ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಮಾತನಾಡಿ, ಕಾಂಗ್ರೆಸ್ ಪಕ್ಷವು ಸಂವಿಧಾನಕ್ಕೆ ಗೌರವ ಕೊಡುತ್ತೆ ಎನ್ನುತ್ತಾರೆ. ಆದರೆ ರಾಜ್ಯಪಾಲರ ಸಂವಿಧಾನ ಪರವಾಗಿರುವ ವಿಚಾರವನ್ನ ಬೀದಿಗೆಳೆದು ಅವರ ವಿರುದ್ಧವೇ ಅಪಮಾನ ಮಾಡುವಂತೆ ಕಾಂಗ್ರೆಸ್ ಮುಖಂಡರ ಹೇಳಿಕೆ ಖಂಡನೀಯವಾದದ್ದು. ಮೊದಲು ರಾಜ್ಯಪಾಲರ ಸ್ಥಾನಕ್ಕೆ ಗೌರವ ನೀಡಿ ಸಿದ್ದರಾಮಯ್ಯ ಅವರಿಂದ ರಾಜೀನಾಮೆ ಪಡೆದುಕೊಳ್ಳಬೇಕು ಅಂತ ಒತ್ತಾಯಿಸಿದ್ರು. ಮುಖ್ಯಮಂತ್ರಿ ಅವರ ಮೇಲ್ಮನವಿ ಅರ್ಜಿ ವಜಾ ಮಾಡಿ ಹೈಕೋರ್ಟ್ ನೀಡಿರುವ ತೀರ್ಪು ಪ್ರಜಾಪ್ರಭುತ್ವಕ್ಕೆ ಸಿಕ್ಕ ಜಯವಾಗಿದೆ. ಸಿದ್ದರಾಮಯ್ಯ ಅವರ ತನಿಖೆಗೆ ಆದೇಶ ನೀಡಿದ ರಾಜ್ಯಪಾಲರ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಇದು ಸ್ವಾಗತಾರ್ಹವಾಗಿದೆ. 40 ವರ್ಷದಿಂದ ಕಪ್ಪು ಚುಕ್ಕೆ ಇಲ್ಲ ಎಂದ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಿ ಇರುವ ಗೌರವ ಉಳಿಸಿಕೊಳ್ಳಬೇಕು, ಇಲ್ಲವಾದರೆ ರಾಜೀನಾಮೆ ನೀಡುವವರೆಗೂ ಪ್ರತಿಭಟನೆ ನಿಲ್ಲೋದಿಲ್ಲ ಅಂತ ಎಚ್ಚರಿಕೆ ನೀಡಿದರು. ಇವತ್ತು ಮಾನ್ಯ ಘನವೆತ್ತ ಹೈಕೋರ್ಟು ಕೊಟ್ಟಿರುವ ತೀರ್ಪನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆ ಗೌರವಿಸ್ತೀವಿ ಮತ್ತು ಅದನ್ನು ಸ್ವಾಗತ ಮಾಡ್ತೀವಿ. ಇವತ್ತು ಈ ಮಾನಗೆಟ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತತ್ಕ್ಷಣ ಏನಿವತ್ತು ಈ ತೀರ್ಪು ಹೊರಬಿದ್ದ ತಕ್ಷಣ ನೈತಿಕ ಹೊಣೆ ಹೊತ್ತು ಯಾವತ್ತೋ ರಾಜೀನಾಮೆ ಕೊಡಬೇಕಿತ್ತು. ಇಷ್ಟು ದಿವಸಗಳ ಕಾಲ ಬಂಡತನವನ್ನು ಪ್ರದರ್ಶನ ಮಾಡಿಕೊಂಡು ಅಧಿಕಾರದ ಒಂದು ಕುರ್ಚಿಗೆ ಅಂಟ್ಕೊಂಡು ಕೂತಿರೋಂಥ ಸಿದ್ದರಾಮಯ್ಯನವರು ಇವತ್ತು ತತ್ಕ್ಷಣ ರಾಜೀನಾಮೆ ಕೊಡಬೇಕು. ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾನ್ಯ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಅವರು ಮತ್ತು ನಮ್ಮೆಲ್ಲ ಪಕ್ಷದ ನಾಯಕರುಗಳು ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಇದು ಎಲ್ಲಿಯವರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಿಲ್ವೋ ಅಲ್ಲಿಯವರೆಗೂ ಕೂಡ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ. ಯಾವುದೇ ಕಾರಣಕ್ಕೂ ಈ ವಿಷಯದಲ್ಲಿ ನಾವು ರಾಜಿ ಆಗುವಂಥ ಪ್ರಶ್ನೆ ಇಲ್ಲ. ನಮ್ಮ ಏನು ಕಳೆದ ಒಂದು ತಿಂಗಳ ಹಿಂದೆ ನಡೆದಂಥ ಮೈಸೂರು ಚಲೋ ಪಾದಯಾತ್ರೆ, ಇದೇ ಮೂಡ ಹಗರಣದ ವಿಷಯದಲ್ಲಿ ನಾವು ಮಾಡಿದ ಪಾದಯಾತ್ರೆಗೆ ನಮಗೆ ಸಿಕ್ಕಂಥ ಜಯ.
ಈ ಸಂದರ್ಭದಲ್ಲಿ ಜಿಲ್ಲಾ ವಕ್ತಾರ ಸಿಟಿ ಮಂಜುನಾಥ್, ಮುಖಂಡರಾದ ಅರವಿಂದ, ಡಾಕ್ಟರ್ ಸದಾನಂದ, ಆನಂದ್, ವಿವೇಕ್, ಪಿಹಳ್ಳಿ ರಮೇಶ್, ಜವರೇಗೌಡ, ನಾಗಾನಂದ, ನಂದೀಶ್, ನಿತ್ಯಾನಂದ, ಶಂಕರ್, ಚಾಮರಾಜು, ಕೃಷ್ಣ, ಶಿವಲಿಂಗು, ಡಣಾಯನಕಪುರ ರವಿ, ಸಂತೋಷ್ ಭಾಗವಹಿಸಿದರು. ಮಂಡ್ಯದ ನೆಹರು ನಗರ 26ನೇ ವಾರ್ಡ್ನಲ್ಲಿ ಎಸ್ಎಫ್ಸಿ ವಿಶೇಷ ಅನುದಾನದ ಅಡಿಯಲ್ಲಿ 1 ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಾಗೂ ಚಲುವಯ್ಯ ಉದ್ಯಾನವನದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಾದ ರವಿಕುಮಾರ್ ಗೌಡ ಗಣಿಗ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು 26ನೇ ವಾರ್ಡಿನ ಪಾರ್ಕ್ ಅಭಿವೃದ್ಧಿಗೆ 50 ಲಕ್ಷ ಹಾಗೂ ಇನ್ನುಳಿದ 49 ಲಕ್ಷದಲ್ಲಿ ರಸ್ತೆ ಕಾಮಗಾರಿಗಳ ಅಭಿವೃದ್ಧಿ ಮಾಡಲು ಇಂದು ಚಾಲನೆ ನೀಡಿದ್ದೇನೆ ಎಂದರು. ಮಂಡ್ಯ ನಗರದಲ್ಲಿ ಸರಾಗವಾಗಿ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇದೆ ಎಂದರು. 26ನೇ ವಾರ್ಡ್ನಲ್ಲಿ 1 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಹಾಕಿ ಇಲ್ಲಿನ ಪಾರ್ಕ್ಗೆ 50 ಲಕ್ಷ ಮತ್ತು ರಸ್ತೆಗಳಿಗೆ ಚರಂಡಿಗೆ 49 ಲಕ್ಷವನ್ನು ಹಾಕಿ 1 ಕೋಟಿ ರೂಪಾಯಿಯಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾಯಿದ್ದೀವಿ. ಮಂಡ್ಯ ನಗರದಲ್ಲಿ ಹಲವಾರು ಕಾಮಗಾರಿಗಳು ಅಭಿವೃದ್ಧಿ ಕಾರ್ಯ ಸರಾಗವಾಗಿ ನಡೀತಾ ಇದೆ. ಈ ವಿಶೇಷ ಅನುದಾನದಲ್ಲಿ ಈ ವಾರ್ಡ್ ಭಾಳ ತುಂಬ ಹಿಂದುಳಿದಿತ್ತು. ಹಲವು ರಸ್ತೆಗಳು, ಹಲವು ಪಾರ್ಕ್ಗಳ ಅಭಿವೃದ್ಧಿ ಆಗಿಲ್ಲ ಅಂತ ನಾನು ಈ ಕಡೆ ಬಂದಾಗೆಲ್ಲ ಸಾರ್ವಜನಿಕರ ದೂರುಗಳಿತ್ತು. ಈ ಚಲುವಯ್ಯ ಪಾರ್ಕನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ 50 ಕೋಟಿ ರೂಪಾಯಿನ ಹಾಕಿದ್ವಿ. ಅದೇ ರೀತಿ ಮಂಡ್ಯ ನಗರದ ವಿವಿಧ ಪಾರ್ಕ್ಗಳನ್ನು ಅಭಿವೃದ್ಧಿಗೆ ಕೈಗೆತ್ತಿಕೊಂಡಿದ್ದೀವಿ. ಗಾಂಧಿ ಪಾರ್ಕಿಗೆ 1 ಕೋಟಿ 80 ಲಕ್ಷವನ್ನು ಹಾಕಿದ್ದೀವಿ. ಮತ್ತು ಅಶೋಕ್ ನಗರ ಪಾರ್ಕ್ಗೆ 30 ಲಕ್ಷ ಮತ್ತು ವಿವಿಧ ಪಾರ್ಕ್ಗಳಿಗೆ ಇನ್ನೂ 1 ಕೋಟಿ ರೂಪಾಯಿಗಳನ್ನು ಹಾಕಿದ್ದೀವಿ. ಸರಿಸುಮಾರು 2.5 ಕೋಟಿ ರೂಪಾಯಿ 3 ಕೋಟಿ ರೂಪಾಯಿಯಲ್ಲಿ ಮಂಡ್ಯ ನಗರದ ವಿವಿಧ ಪಾರ್ಕ್ಗಳನ್ನು ಹಂತ ಹಂತವಾಗಿ ಅಭಿವೃದ್ಧಿ ಮಾಡ್ತೀವಿ. ನಗರಸಭೆ ಸದಸ್ಯ ಶ್ರೀಧರ್ ಮಾತನಾಡಿ 1 ಕೋಟಿ ರೂಪಾಯಿಗಳ ಎಸ್ಎಫ್ಸಿ ವಿಶೇಷ ಅನುದಾನದ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರಾದ ರವಿಕುಮಾರ್ ಗೌಡ ಗಣಿಗ ಅವರು ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಗ್ರಾಮಸ್ಥರ ಸಮ್ಮುಖದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ ಎಂದರು. ನಮ್ಮ 26ನೇ ವಾರ್ಡಿನ ಒಂದು ಹಬ್ಬ ಅಂತ ಹೇಳ್ಬೋದು. ನಮ್ಮ ಊರಿನ ಗ್ರಾಮಸ್ಥರು, ನಮ್ಮ ಅಕ್ಕ ತಂಗಿರು, ಅಣ್ಣ ತಂದಿರೆಲ್ಲ ಸೇರಿ ಇವತ್ತು 26ನೇ ವಾರ್ಡಲ್ಲಿ 1 ಕೋಟಿ ಎಸ್ಎಫ್ಸಿ ವಿಶೇಷ ಅನುದಾನವನ್ನು ನಮ್ಮ ವಾರ್ಡ್ಗೆ ಬಂದಿತ್ತು. ಇವತ್ತು ಅದಕ್ಕೆ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಪಿ ರವಿಕುಮಾರ್ ಗೌಡ ಗಣಿಗಾರವರು ಬಂದು ಭೂಮಿ ಪೂಜೆಯನ್ನು ನೆರವೇರಿಸಿದ್ರು. ಜೊತೆಗೆ ನಮ್ಮ ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ನಗರಸಭಾ ಸದಸ್ಯರುಗಳು ಮತ್ತು ಇವತ್ತು ವಿಶೇಷವಾಗಿ ನಮ್ಮ ಗ್ರಾಮದ, ನಮ್ಮ ವಾರ್ಡಿನ ಸಮಸ್ತ ಬಂಧುಗಳು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಮಗೆ ವಿಶೇಷವಾದ ದಿನ ಇವತ್ತು. ನಮ್ಮ ಈ ಪಾರ್ಕು ತುಂಬ ಇಳಿದಿತ್ತು. ಇವತ್ತು 50 ಲಕ್ಷ ರೂಗಳಲ್ಲಿ ಪಾರ್ಕಿನ ಈ ಗ್ರಿಲ್ಗಳ ಅಭಿವೃದ್ಧಿಗೆ 50 ಲಕ್ಷ ಹಾಕ್ಕೊಂಡಿದ್ದೀವಿ. ಮತ್ತು ಅಮೃತಲ್ಲಿ ಕೂಡ ನಮಗೆ 25 ಲಕ್ಷ ಈಗಾಗಲೇ ಹಾಕ್ಸಿದ್ದೀನಿ. ಈಗೇನು ನಮ್ಮ MLA ಸಾಹೇಬರು ಗಾಂಧಿ ಪಾರ್ಕಿಗೆ 1 ಕೋಟಿ 80 ಲಕ್ಷ ಅಂದರು. ಆ ಪ್ರಾಜೆಕ್ಟಲ್ಲಿ ಕೂಡ ನಮ್ಮ ಈ ಪಾರ್ಕಿಗೂ ಒಳಗಡೆ ಅಭಿವೃದ್ಧಿಗೆ 25 ಲಕ್ಷ ಆಗಿದೆ. ಇನ್ನೂ ಒಂದು 25 ಲಕ್ಷ ಅನುದಾನವನ್ನು ತರುವಂಥ ಕಾರ್ಯಕ್ರಮವನ್ನು ಮಾಡ್ತೀನಿ. ಇದು ಒಂದು ಸುಸಜ್ಜಿತವಾದ ನಮ್ಮ ಈ ಕಡೆ ಭಾಗದಲ್ಲಿ ಒಂದು ಉತ್ತಮವಾದ ಪಾರ್ಕ್ ಇರಲಿಲ್ಲ. ಯಾವ ವಯೋವೃದ್ಧರು, ಮಕ್ಕಳು ಮತ್ತು ವಾಯುವಿಹಾರ ಮಾಡುವಂಥವ್ರಿಗೆ ಇರಲಿಲ್ಲ. ಹಾಗಾಗಿ ಈ ಒಂದು ಪಾರ್ಕನ್ನು ವಿಶೇಷವಾಗಿ ನಾನು ಚುನಾವಣೆಯಲ್ಲಿ ಆಯ್ಕೆಯಾದ ದಿನವೇ ನಾನು ಮಾತು ಕೊಟ್ಟಿದ್ದೆ ನಮ್ಮ ಜನಗಳಿಗೆ, ಈ ಒಂದು ಪಾರ್ಕನ್ನು ಸುಸಜ್ಜಿತವಾಗಿ ಮಾಡಿಕೊಡ್ತೀನಿ ನಿಮಗೆ ಅಂತ. ಇವತ್ತು ಆ ಕಾರ್ಯಕ್ಕೆ ನಮ್ಮ ಶಾಸಕರು ಕೈ ಜೋಡಿಸಿದ್ದಾರೆ. ಈ ಒಂದು ಪಾರ್ಕ್ನ ಉತ್ತಮವಾಗಿ ಅಭಿವೃದ್ಧಿಪಡಿಸ್ತೀನಿ. ಇನ್ನೂ ಹೆಚ್ಚಿನ ಅನುದಾನ ತಂದು ನಮ್ಮ ಇಡೀ ವಾರ್ಡನ್ನೇ ಮಾದರಿ ವಾರ್ಡ್ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂವಿ, ಉಪಾಧ್ಯಕ್ಷರಾದ ಅರುಣ್ ಕುಮಾರ್, ನಗರಸಭೆ ಮಾಜಿ ಅಧ್ಯಕ್ಷರಾದ HS ಮಂಜು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರುದ್ರಪ್ಪ, ಜಬೀವುಲ್ಲಾ ಖಾನ್, ಎದ್ರಿಸ್ ಖಾನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮುಡಾ ಪ್ರಕರಣದಲ್ಲಿ ತನ್ನ ವಿರುದ್ಧ ತನಿಖೆಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅನುಮತಿ ನೀಡಿರುವುದನ್ನು ಪ್ರಶ್ನಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಲ್ಲಿಸಿದ ಅರ್ಜಿಯನ್ನು ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಶಿವನಂಜು ಮಾಧ್ಯಮದವರಿಗೆ ಪ್ರತಿಕ್ರಿಯೆ ನೀಡಿದರು. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು,
ಬ್ಲಾಕ್ ಮೇಲರ್ ಟಿಜೆ ಅಬ್ರಾಹಂ ನೀಡಿದ ಸುಳ್ಳು ದೂರಿನ ಆಧಾರದ ಮೇಲೆ ರಾಜ್ಯಪಾಲರಾದಂತಹ ಥಾವರ್ಚಂದ್ ಗೆಹ್ಲೋಟ್ ತರಾತುರಿಯಲ್ಲಿ ಪ್ರಾಸಿಕ್ಯೂಷನ್ ತನಿಖೆಗೆ ಅನುಮತಿ ಕೊಟ್ಟಿದ್ರು. ಅನುಮತಿ ನೀಡಿರೋದನ್ನ ಪ್ರಶ್ನಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಲ್ಲಿಸಿದ ಅರ್ಜಿಯನ್ನ ಕರ್ನಾಟಕ ಹೈಕೋರ್ಟ್ಗೆ ಸಲ್ಲಿಸಿದ್ರು. ಆದರೆ ಅರ್ಜಿಯನ್ನ ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸಿರುವ ಕ್ರಮ ದುರಾದೃಷ್ಟಕರ. ಇದು ನ್ಯಾಯಕ್ಕೆ, ಸತ್ಯಕ್ಕೆ, ಅಭಿವೃದ್ಧಿಗೆ, ಬಡವರ ಪರವಾಗಿ ನಿಲ್ಲುವ ಮುಖ್ಯಮಂತ್ರಿಗಳಿಗೆ ಆದ ಸೋಲು ಅಂತ ವಿಷಾದ ವ್ಯಕ್ತಪಡಿಸಿದ್ರು. ರಾಜ್ಯಪಾಲರನ್ನ ಬಳಸಿಕೊಂಡು ಕೇಂದ್ರ ಸರ್ಕಾರ ಸಂವಿಧಾನದ ವಿರುದ್ಧವಾಗಿ ನಡೆದುಕೊಳ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಏನು ಮೈಸೂರು ಮೂಡಾದವರು ಬಿಜೆಪಿಯ ಸರ್ಕಾರದ ಅವಧಿಯಲ್ಲಿ ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯನವರಿಗೆ ಅವರ 3 ಎಕರೆ 16 ಗುಂಟೆಗೆ ಬದಲಾಗಿ ಏನು 14 ನಿವೇಶನಗಳನ್ನು ಕೊಟ್ಟಿದ್ದರು. ಈ ಸಂಬಂಧವಾಗಿ ನೀಡಿದಂಥ ಒಂದು ಸುಳ್ಳು ದೂರಿನ ಆಧಾರದ ಮೇಲೆ ಒಬ್ಬ ಬ್ಲ್ಯಾಕ್ ಮೇಲರ್ ಟಿಜೆ ಅಬ್ರಾಹಂ ಅಂತಕ್ಕಂಥವನು ನೀಡಿದ ಒಂದು ಸುಳ್ಳು ದೂರಿನ ಆಧಾರದ ಮೇಲೆ ಘನವೆತ್ತ ರಾಜ್ಯಪಾಲರು ತರಾತುರಿಯಲ್ಲಿ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದರು, ತನಿಖೆ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದರು. ಈ ಸಂಬಂಧವಾಗಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಘನ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಸಿದರು. ಇದರ ಬಗ್ಗೆ ವಾದ ವಿವಾದಗಳೆಲ್ಲ ನಡೆದು ಘನ ಉಚ್ಚ ನ್ಯಾಯಾಲಯ, ಕರ್ನಾಟಕದ ಉಚ್ಚ ನ್ಯಾಯಾಲಯ ಈ ರೀತಿ ಒಂದು ತೀರ್ಪನ್ನು ನೀಡಿರ್ತಕ್ಕಂಥದ್ದು ದುರಾದೃಷ್ಟಕರ. ಇದು ನ್ಯಾಯಕ್ಕೆ ಆದಂಥ ಸೋಲು, ಸತ್ಯಕ್ಕೆ ಆದಂಥ ಸೋಲು ಮತ್ತು ಅಭಿವೃದ್ಧಿಗೆ ಆದಂಥ ಸೋಲು, ಬಡವರ ಪರ ನಿಂತಿರುವಂಥ ಒಬ್ಬ ಮುಖ್ಯಮಂತ್ರಿಯನ್ನು ವಿರುದ್ಧವಾಗಿ ಬಂದಂಥ ಒಂದು ತೀರ್ಪು, ಇವೆಲ್ಲರಗಳ ಸೋಲು. ಇದು ಕುತಂತ್ರಕ್ಕೆ ಸಿಕ್ಕ ಜಯ. ಮತ್ತು ಏನು ಗವರ್ನರನ್ನು ಉಪಯೋಗಿಸ್ಕೊಂಡು ಏನು ಕೇಂದ್ರ ಸರ್ಕಾರ ಸಂವಿಧಾನಕ್ಕೆ ವಿರುದ್ಧವಾಗಿ ಹೋಗ್ತಾ ಇದೆ, ಅದಕ್ಕೆ ಸಿಕ್ಕಂಥ ಜಯ ಅಂತ ನಾನಾದರೂ ಭಾವಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಪಾತ್ರ ಯಾವುದೇ ಲವಲೇಶ ಒಂದು ಸಣ್ಣ ಸಾಸಿವೆ ಗಾತ್ರ ಇಲ್ಲದೇ ಇದ್ದರೂ ಕೂಡ ಈ ರೀತಿಯ ಒಂದು ತೀರ್ಪು ಬಂದಿದ್ದು ನಮ್ಮೆಲ್ಲರ ದುರಾದೃಷ್ಟ ಅಂತ ನಾನು ಭಾವಿಸ್ತೇನೆ. ಈ ಸಂದರ್ಭದಲ್ಲಿ ನಾವೇನು ಇದು ಮಾಡಬೇಕು, ಧೃತಿಗೆಡಬೇಕಾಗಿಲ್ಲ. ಇದ್ರ ಕೊಟ್ಟಿರ್ತಕ್ಕಂಥದ್ದು ಗವರ್ನರ್ ಘನವೆತ್ತ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ತನಿಖೆ ಕೊಟ್ಟಿರ್ತಕ್ಕಂಥ ಆದೇಶ ಏನಿದೆ ಅದು ಸರಿಯೇ ತಪ್ಪೇ ಅನ್ನೋದ್ರ ಬಗ್ಗೆ ಕೊಟ್ಟಿರ್ತಕ್ಕಂಥ ತೀರ್ಪು ಇದೇನು ಅವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಆರೋಪಿ ಅಂತಲಾಗಲಿ ಅಥವಾ ಅಪರಾಧಿ ಅಂತಲಾಗಲಿ ಅವ್ರನ್ನ ಮಾಡಿರ್ತಕ್ಕಂಥದ್ದಲ್ಲ. ಇದನ್ನು ತನಿಖೆ ಮಾಡೋದು ಸರಿಯೇ ತಪ್ಪೇ ಅಂತಕ್ಕಂಥದ್ದು. ಅದರಲ್ಲಿ ಈಗ ಅವರು ಇದನ್ನು ನ್ಯಾಯಾಲಯ ತನಿಖೆ ಮಾಡಬಹುದು ಅಂತ ಕೊಟ್ಟಿದೆ, ಸರಿ ಅಂತ ಕೊಟ್ಟಿದೆ. ಅಷ್ಟೇ ಹೊರತು ಇದರ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವ್ರ ಜೊತೆ ಇಡೀ ಕರ್ನಾಟಕ ಜನತೆ ಇದೆ, ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವ್ರು ಇದಿದೆ, ಪ್ರಜಾಪ್ರಭುತ್ವ ನಂಬಿಕೆ ಇಟ್ಟಿರ್ತಕ್ಕಂಥವ್ರ ಜನ ಅವರ ಪರವಾಗಿದ್ದಾರೆ. ಅದರಿಂದ ಅವರೇನು ವಿರೋಧ ಪಕ್ಷಗಳು ಒತ್ತಾಯ ಮಾಡೋ ರೀತಿಯಲ್ಲಿ ರಾಜೀನಾಮೆ ಕೊಡಬೇಕಾದಂತಿಲ್ಲ. ಅವರ ಬಗ್ಗೆ ಆರೋಪ ಸಾಬೀತಾಗಿರ್ತಕ್ಕಂಥ ನಾಯಕರುಗಳು ಇನ್ನೂ ರಾಜಾರೋಷವಾಗಿ ಯಾವುದೇ ರಾಜೀನಾಮೆ ಕೊಡದೆ ಹೋಗ್ತಾ ಇದ್ದಾರೆ. ಗಣಿ ಹಗರಣ ಇರ್ಬೋದು, ಮತ್ತು ಇವರ ಡಿನೋಟಿಫಿಕೇಶನ್ ಹಗರಣಗಳಿರ್ಬೋದು, ಮತ್ತು ವಿಜೇಂದ್ರ ಅವ್ರ ಮೇಲೆ ಇರ್ತಕ್ಕಂಥ ಆರೋಪಗಳಿರ್ಬೋದು, ಎಲ್ಲ ರೀತಿಯ ನಾಯಕರುಗಳು ಅವ್ರ ಮೇಲೆ ಆರೋಪ ಸಾಬೀತಾಗಿರ್ತಕ್ಕಂಥ ಪ್ರಕರಣಗಳಲ್ಲೇ ಅವರೇನು ರಾಜೀನಾಮೆಯನ್ನು ಸಲ್ಲಿಸಿಲ್ಲ. ಹಾಗಾಗಿ ಇದು ತನಿಖೆಗೆ ಕೊಟ್ಟಿರ್ತಕ್ಕಂಥ ಆದೇಶ ಅಷ್ಟೇ ಹೊರತು ಇದಲ್ಲ. ಹಾಗಾಗಿ ಅವರು ರಾಜೀನಾಮೆ ಕೊಡ್ತಕ್ಕಂಥ ಅವಶ್ಯಕತೆ ಆಗಲಿ ಮತ್ತೊಂದಾಗಲಿ ಪ್ರಶ್ನೆ ಉದ್ಭವಿಸುವುದಿಲ್ಲ. ಈ ಒಂದು ಇದನ್ನು ಏನು ಉಚ್ಚ ನ್ಯಾಯಾಲಯ ಏಕಪೀಠ ಸದಸ್ಯ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಪ್ರಶ್ನಿಸಿ ಖಂಡಿತವಾಗಿ ದ್ವಿಸದಸ್ಯ ಪೀಠಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾರೆ. ನಮಗೆ ಮತ್ತು ನಂತರ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ನಮಗೆ ಇದು ಮಾಡ್ತಕ್ಕಂಥ ಒಂದು ಅವಕಾಶ ಇದೆ, ನ್ಯಾಯವನ್ನು ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶವಿದೆ. ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ನಂಬಿಕೆ ಇರತಕ್ಕಂಥವರು. ಬಿಜೆಪಿ ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪ ಮಾಡಿದ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಡಿ ಕೆಂಪಣ್ಣ ಹೃದಯಾಘಾತದಿಂದ ಸಾವನ್ನಪ್ಪಿದ್ದು, ಅವರ ನಿಧನಕ್ಕೆ ಮಂಡ್ಯ ಜಿಲ್ಲಾ ಗುತ್ತಿಗೆದಾರರ ಸಂಘದ ವತಿಯಿಂದ ನಗರದ ಜಿಲ್ಲಾ ಪಂಚಾಯತ್ ಎಂಜಿನಿಯರಿಂಗ್ ಕಚೇರಿಯಲ್ಲಿರುವ ಜಿಲ್ಲಾ ಗುತ್ತಿಗೆದಾರರ ಸಂಘದ ಕಚೇರಿಯಲ್ಲಿ ಗುತ್ತಿಗೆದಾರರು ನುಡಿ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಎಂಎಚ್ ಯತಿರಾಜ್ ಮಾತನಾಡಿ, ಡಿ ಕೆಂಪಣ್ಣನವರು ಹಿಂದಿನ ಸರ್ಕಾರದ ಅವಧಿಯಲ್ಲಿ ದೇಶಾದ್ಯಂತ ಸುದ್ದಿ ಮಾಡಿದ 40% ಕಮಿಷನ್ ಹಗರಣವನ್ನು ಹೊರತಂದು ಗುತ್ತಿಗೆ ಕಾಮಗಾರಿಗಳಲ್ಲಿ ನಡೆಯುತ್ತಿದ್ದ ಭ್ರಷ್ಟಾಚಾರದ ವಿರುದ್ಧ ಅವರು ಸೆಟೆದು ನಿಂತಿದ್ರು. ಅವರನ್ನ ಕಳೆದುಕೊಂಡಿರೋದು ಗುತ್ತಿಗೆದಾರರಿಗೆ ತುಂಬಲಾರದ ನಷ್ಟವಾಗಿದೆ. ಮೃತರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಅವರ ಕುಟುಂಬ ವರ್ಗಕ್ಕೆ ಈ ನೋವು ಭರಿಸುವ ಶಕ್ತಿ ಸಿಗಲಿ ಅಂತ ಪ್ರಾರ್ಥಿಸುತ್ತೇನೆ ಅಂತ ಹೇಳಿದ್ರು. ಡಿ ಕೆಂಪಣ್ಣ ಅವರು ಮಂಡ್ಯ ಜಿಲ್ಲೆಯಲ್ಲಿ ಗುತ್ತಿಗೆದಾರರ ಸಂಘವನ್ನ ಜಿಲ್ಲೆಯಲ್ಲಿ ಸಂಘಟನೆ ಮಾಡಲು ಸಹಾಯ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ನಡೆಯುವ ಕಾರ್ಯಕ್ರಮಗಳಿಗೆ ಫೋನ್ ಮಾಡಿದ್ರೆ ಸಾಕು, ಅವರು ಬರ್ತಾ ಇದ್ರು ಅಂತ ತಿಳಿಸಿದ್ರು. ಶ್ರೀಮಾನ್ ನಮ್ಮ ರಾಜ್ಯ ಅಧ್ಯಕ್ಷರಾದ ಕೆಂಪಣ್ಣರು ನಿಧನರಾಗಿ ಇವತ್ತಿಗೆ 6 ದಿನ ಆಗಿತ್ತು. ಅವರು ತುಂಬ ಆರೋಗ್ಯ ಸ್ವಲ್ಪ ಹದಗೆಟ್ಟಿತ್ತು. ಆದರೂ ಇನ್ನೂ ಒಂದು 2-3 ವರ್ಷ ಇರ್ತಾರೆ ಅಂದ್ಕೊಂಡಿದ್ದು. ಅದು ನಮ್ಮ ಜಿಲ್ಲೆ
ಸಂಘಟನೆ ಮಾಡೋಕ್ಕೆ ತುಂಬ ನಮಗೆ ಸಹಾಯ ಮಾಡವ್ರೆ. ಅವರು ನಾವು ಯಾವುದೇ ಏನಾರ ಕಾರ್ಯಕ್ರಮ ಇದ್ದಾಗ ಒಂದು ಫೋನ್ ಮಾಡೋದು ಸಾಕು ಬರ್ತಿದ್ರು. ನಮಗೆ ಅವರು ನಿಧನ ಹೊಂದಿರೋದು ತುಂಬ ದುಃಖ. ನಮ್ಮ ಗುತ್ತಿಗೆದಾರ ಸಂಘಕ್ಕೆ ಭಾರಿ ಸಂಕಷ್ಟ ಆಗದೆ. ಅದು ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ತುಂಬ ನಷ್ಟ ಆಗೈತೆ. ಅದೇ ರೀತಿ ಅವರ ಕುಟುಂಬಕ್ಕೆ, ಅವರು ಮಕ್ಕಳಿಗೆಲ್ಲ ಶಾಂತಿ ಸಿಗಲಿ ಅಂತ ನಾನು ಮಂಡ್ಯ ಜಿಲ್ಲಾ ಗುತ್ತಿಗೆದಾರ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ನಾನು ಅವರಿಗೆ ನಮನ ಸಲ್ಲಿಸ್ತೀನಿ. ಮಂಡ್ಯ ಜಿಲ್ಲಾ ಗುತ್ತಿಗೆದಾರರ ಸಂಘದ ಕಾರ್ಯದರ್ಶಿ ಕೆ ರವೀಂದ್ರ ಮಾತನಾಡಿ, ಡಿ ಕೆಂಪಣ್ಣ ಅವರು ಗುತ್ತಿಗೆದಾರರಿಗೋಸ್ಕರ ತಮ್ಮ ಜೀವನವನ್ನು ಮೀಸಲಿಟ್ಟು %40% ಕಮಿಷನ್ ಆರೋಪದ ಸಂಚಲನ ಮೂಡಿಸಿದ್ರು ಅಂತ ಹೇಳಿದರು. ಡಿ ಕೆಂಪಣ್ಣ ಅವರು ತಮ್ಮ ಕೊನೆ ಉಸಿರಿರೋವರೆಗೂ ಗುತ್ತಿಗೆದಾರರಿಗೋಸ್ಕರ ಹೋರಾಟ ಮಾಡಿದ್ರು. ಗುತ್ತಿಗೆದಾರರ ನಡೆನುಡಿಗಳ ಬಗ್ಗೆ ಉತ್ಸುಕತೆಯಿಂದ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದರು. ಗುತ್ತಿಗೆದಾರರಿಗೋಸ್ಕರನೇ ಜೀವನ ಮುಡುಪಾಗಿಟ್ಟು ಅವರು 40% ಅನ್ನೋ ಸಂಚಲನ ಮೂಡಿಸಿ, ಇದು ಸತ್ಯಗತಿಯ ಸಂಚಲನ ಮೂಡಿಸಿ ಒಬ್ಬ ಗುತ್ತಿಗೆದಾರರು ಒಳ್ಳೇದಾಗಲಿ ಅಂತ ಅವರು ಸಾಯಿ ತನಕ ಕೊನೆ ಉಸಿರಿರೋ ತನಕ ಹೋರಾಟ ಮಾಡಿದ್ರು. ಅವತ್ತು ಹಿಂದಿನ ದಿನ ಕೂಡ ಪ್ರೆಸ್ ಮೀಟ್ ಮಾಡಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಸಂಘಕ್ಕೆ ಯಾವ ಥರ ನಡ್ಕೋಬೇಕು, ಏನಿರಬೇಕು, ನಮ್ಮ ಗುತ್ತಿಗೆದಾರರು ಯಾವ ಥರ ಅವರು ನಡೆನುಡಿಗಳು ಇರಬೇಕು ಅಂತ ಹೇಳಿದ್ರು. ಅವರು ಪಾಪ ನಿಧನ ಹೊಂದಿದ್ದಾರೆ. ಅವ್ರು ಇನ್ನೂ ಕೂಡ 18 ವರ್ಷ ಉತ್ಸವಕರಂತೆ ಕೆಲಸ ಮಾಡ್ತಿದ್ರು. ಅವ್ರಿಗೆ ಒಳ್ಳೇದಾಗಲಿ, ಅವ್ರ ಕುಟುಂಬಕ್ಕೆ ಮತ್ತು ಗುತ್ತಿಗೆದಾರರಿಗೆ ಎಲ್ಲರೂ ಕೂಡ ಒಳ್ಳೇದಾಗಲಿ ಗುತ್ತಿಗೆದಾರರಿಗೆ ಅಂತ ನಾವು ಕೇಳ್ಕೊತೀವಿ. ಈ ಸಂದರ್ಭದಲ್ಲಿ ಪ್ರಥಮ ದರ್ಜೆ ಗುತ್ತಿಗೆದಾರ ಜಿಬಿ ಭೈರವ, ಗುತ್ತಿಗೆದಾರರಾದ ಸಿದ್ದೇಗೌಡ, ಶ್ರೀನಿಧಿ, ಹನುಮಂತೇಗೌಡ, ದೇವರಾಜು, ವೆಂಕಟೇಶ್, ಜಿಬಿ ನವೀನ್ ಕುಮಾರ್, ತೂಬಿನಕೆರೆ ಚೆನ್ನೇಗೌಡ, ನಾಗರಾಜು ಸೇರಿದಂತೆ ಹಲವು ಮಂದಿ ಗುತ್ತಿಗೆದಾರರು ನುಡಿನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಮೈಕ್ರೋ ಫೈನಾನ್ಸ್ ಹಾವಳಿ ಮಿತಿ ಮೀರಿದೆ. ಇಡೀ ರಾಜ್ಯದ ಗ್ರಾಮೀಣ ಭಾಗಕ್ಕೆ ಸಾಲ ನೀಡಿ ಬಲವಂತದ ವಸೂಲಾತಿ ಬಗ್ಗೆ ಮಾಹಿತಿ ಇದೆ. ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತರ್ತೀರಿ ಅಂತ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿದರು. ತಾಲೂಕಿನ ಹೊಳಲು ಗ್ರಾಮದಲ್ಲಿ ಕಳೆದ ಸೆಪ್ಟೆಂಬರ್ 17ರಂದು ಮೈಕ್ರೋ ಫೈನಾನ್ಸ್ನವರು ಸಾಲ ನೀಡಿ ಕಿರುಕುಳ ನೀಡುತ್ತಾ ಇದ್ದಾರೆ ಅಂತ ಆರೋಪಿಸಿ ಕುಣಿಕೆ ಹಗ್ಗದಿಂದ ನೇಣು ಹಾಕಿಕೊಳ್ಳುವ ಪ್ರತಿಭಟನೆಯನ್ನ ನಡೆಸಿದ್ರು. ಈ ಹಿನ್ನೆಲೆಯಲ್ಲಿ ಸೋಮವಾರ ಗ್ರಾಮಕ್ಕೆ ಭೇಟಿ ನೀಡಿ ಅವರು ಮಾತನಾಡಿದರು. ಮೈಕ್ರೋ ಫೈನಾನ್ಸ್ ಸೇರಿದಂತೆ ಸಣ್ಣ ಸಣ್ಣ ಖಾಸಗಿ ಬ್ಯಾಂಕ್ನಲ್ಲಿ ಸಾಲ ಪಡೆದಿದ್ದಾರೆ. ಸುಮಾರು 20 ಖಾಸಗಿ ಫೈನಾನ್ಸ್ಗಳು ಇಡೀ ಗ್ರಾಮವನ್ನೇ ಆವರಿಸಿಕೊಂಡಿದೆ. ರಾಜ್ಯದಲ್ಲಿ ಸಾವಿರಾರು ಗ್ರಾಮಗಳನ್ನೇ ಆವರಿಸಿಕೊಂಡಿವೆ ಎಂದರು. ಸಾಲ ಕಟ್ಟಲಾರದೆ ಎಷ್ಟೋ ಮಹಿಳೆಯರು ಮರ್ಯಾದೆಗೆ ಅಂಜಿ ಸಾವನ್ನಪ್ಪಿದ್ದಾರೆ. ಅದೇ ರೀತಿ ಮಳವಳ್ಳಿ ತಾಲೂಕಿನಲ್ಲಿಯೂ ನಡೆದಿದೆ. ಸಾಲಕ್ಕಾಗಿ ಅಮಾಯಕರನ್ನ ಬಲಿ ತೆಗೆದುಕೊಂಡಿದ್ದಾರೆ. ಒಂದು ಬಾರಿ ಸಾಲ ನೀಡಿದ್ರೆ ಮತ್ತೆ ಯಾಕೆ ಕೊಡಬೇಕು? ಅವರ ಆರ್ಥಿಕ ಪರಿಸ್ಥಿತಿ ನೋಡಿ ಸಾಲ ನೀಡಬೇಕಲ್ವೇ ಅಂತ ಪ್ರಶ್ನಿಸಿದ್ರು. ಹೆಣ್ಮಕ್ಳು ಮೈಕ್ರೋ ಫೈನಾನ್ಸ್ ಅಂತ ಎಷ್ಟೊಂದು ಸಣ್ಣ ಸಣ್ಣ ಫೈನಾನ್ಸ್ ಬ್ಯಾಂಕರ್ಸು ಹಳ್ಳಿ ಗಾರ್ಡನ್ನ ಎಂಟರ್ ಆಗಿದೆ. ಮೊದಲಿಗೆ ಇವೆಲ್ಲ ಇರಲಿಲ್ಲ. ಸ್ತ್ರೀ ಶಕ್ತಿ ಸಾಲ ಅಂತ ಹೇಳಿ ಅವರ ಸಬಲೀಕರಣಕ್ಕೆ ಚಿಕ್ಕ ಪುಟ್ಟ ವ್ಯವಹಾರ ಮಾಡಿಕೊಂಡು ಒಂದು ಹೆಣ್ಮಗಳು ಅಂದರೆ ಸರ್ಕಾರನೇ ಸ್ತ್ರೀ ಶಕ್ತಿ ಸಂಘಗಳ ಮುಖಾಂತರ ಸಾಲ ಕೊಡ್ತಾಯಿತ್ತು. ಅದರಲ್ಲಿ ಒಂದು ಕುರಿ ತೊಗೊಳ್ಳೋದು, ಒಂದು ಹಸು ತೊಗೊಳ್ಳೋದು, ಅಥವಾ ಒಂದು ಟೈಲರಿಂಗ್ ಕ್ಲಾಸ್ ಮಾಡ್ಕೊಳ್ಳೋದು, ಒಂದು ಟೈಲರ್ ಮಿಷಿನ್ ತೊಗೊಳ್ಳೋದು, ಈ ಥರ ಚಿಕ್ಕ ಪುಟ್ಟ ಅದು ಭಾಳ ಚೆನ್ನಾಗಿ ನಡೆಸ್ಕೊಂಡು ಬರ್ತಾಯಿತ್ತು. ಎಷ್ಟೋ ಜನ ಅದರಿಂದ ಹೆಣ್ಮಕ್ಳು, ಹಳ್ಳಿಗಾಡಿನ ಹೆಣ್ಮಕ್ಳು ಭಾಳ ಚೆನ್ನಾಗಿ ಮುಂದುವರೆದಿರೋದು ಉಂಟು. ಇವಾಗ ಏನಾಗಿದೆ ಅಂದರೆ ಅದೇ ಒಂದು ಬೇಸ್ ಮೇಲೆ ಮೈಕ್ರೋ ಫೈನಾನ್ಸ್ ಸ್ಟಾರ್ಟ್ ಆಗಿದೆ. ಇವತ್ತು ನಾನು ಈ ಹೊಳಲು ಗ್ರಾಮದಲ್ಲಿ ಈ ಹಳ್ಳಿಯಲ್ಲಿ ಬಂದಾಗ ಈ ಒಂದು ಹಳ್ಳಿಗೆ ಇಲ್ಲಿ ಒಂದು 20 ಲೈನ್ ಇದೆ. 20 ಸಣ್ಣ ಸಣ್ಣ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು, ಬ್ಯಾಂಕ್ಗಳು ಇವತ್ತು ಇದು ಹೊಳಲು ಗ್ರಾಮ ಒಂದು ಅಷ್ಟೇ, ಈ ಥರ ಸಾವಿರಾರು ಹಳ್ಳಿಗಳನ್ನು ಆವರಿಸ್ಕೊಂಡ್ಬಿಟ್ಟಿದ್ದಾವೆ. ಇವತ್ತು ನಾನಿಲ್ಲಿ ಬರೋ ಉದ್ದೇಶ ಏನಂತಂದರೆ, ಈ ಒಂದು ಮುಗ್ಧ ಹೆಣ್ಣುಮಗಳು ಕೆಂಪಮ್ಮ ಅಂತ ಈ ತಂಗಿದು ಸಾವು. ಈ ತಾಯಿ ಭಾಳ ಮುಗ್ಧೆ, ಮಕ್ಕಳು ಇಲ್ಲ, ಅಂಗನವಾಡಿಯಲ್ಲಿ ಹೆಲ್ಪರು. ಅವಳು ಮುಗ್ಧತೆನ ಉಪಯೋಗ ಮಾಡಿಕೊಂಡು ಶ್ಯೂರಿಟಿ ಹಾಕಿದ್ದಾಳೆ. ಇದೇ ಮೈಕ್ರೋ ಫೈನಾನ್ಸ್ ಅವ್ರಿಗೆ ಶ್ಯೂರಿಟಿ ಹಾಕಿದವ್ಳಿಗೆ ಅವಳೇನು ಮಾಡಿದ್ದಾಳೆ, ದುಡ್ಡು ತೊಗೊಂಡು ಇವಾಗ ಅವಳು ಊರು ಬಿಟ್ಟೆ ಹೊರಟೋಗ್ಬಿಟ್ಟಿದ್ದಾಳೆ. ಈ ಮೈಕ್ರೋ ಫೈನಾನ್ಸ್ಗಳವ್ರು ಏನು ಮಾಡೋರೆ, ಅವ್ರು ಇಷ್ಟೊತ್ತಾದ್ಮೇಲೆ ಬರ್ತಾರಂತೆ ಊರುಗಳಿಗೆ, ಬಂದು ರಾತ್ರಿ 10 ಆಗಲಿ 11 ಆಗಲಿ ಬಂದು ವಸೂಲಿ ಮಾಡೋದು. ಆಮೇಲೆ ಈ ಸಂಘದಲ್ಲಿ 10 ಜನ ಇರ್ತಾರಲ್ಲ, ಆ ಹೆಣ್ಮಗಳು ತಗೊಂಡು ಆ ಸಂಘದಲ್ಲಿ ಇನ್ನೊಂದಷ್ಟು ಜನ ಇರ್ತಾರಲ್ಲ, ಅವರು ಸಹ ನೀನು ದುಡ್ಡು ಕಟ್ಟು ಅಂತ ಬೆನ್ನಿಂದೆ ಬೀಳೋದು. ಈ ತಾಯಿ ದುಡ್ಡು ತೊಗೊಂಡಿಲ್ಲ, ಮುಗ್ಧ ಹೆಣ್ಮಗಳು, ಏನೂ ಗೊತ್ತಿಲ್ಲ, ಶ್ಯೂರಿಟಿ ಹಾಕಿರೋದಷ್ಟೇ. ಶ್ಯೂರಿಟಿ ಹಾಕಿದ್ಮೇಲೆ ಅವಳು ಊರು ಬಿಟ್ಟು ಹೊಟ್ಟೋದ್ಲು. ಇವಳು ಸತ್ತೋದ್ರೆ ಇನ್ಶೂರೆನ್ಸ್ ಮಾಡ್ಕೊಂಡಿರ್ತಾರಂತೆ ಆ ಕಂಪ್ನಿಯವರು. ಇವರೆಲ್ಲ ನನಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಫಸ್ಟೇ ದುಡ್ಡು ಕೊಡಬೇಕಾದ್ರೆ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ಬಿಡ್ತಾರಂತೆ.
ದುಡ್ಡು ಕಟ್ಟಕ್ಕೆ ಆಗ್ತಾ ಇಲ್ಲ ಅಂತಂದರೆ ಅವರೇ ಹೇಳ್ತಾರಂತೆ, ನೀನು ಸತ್ತರೆ ನಂಗೆ ದುಡ್ಡು ಬರುತ್ತೆ, ನೀನು ಸತ್ತರೆ ನಂಗೆ ದುಡ್ಡು ಬರುತ್ತೆ ಅಂತ. ಆ ಥರ ಇವತ್ತು ಎಷ್ಟೋ ಹೆಣ್ಣುಮಕ್ಕಳು, ಎಷ್ಟೋ ಮಹಿಳೆಯರು ಸಾಲ ಕಟ್ಟಲಾರ್ದೆ ಮಾನ ಮರ್ಯಾದೆಗೆ ಅಂಜಿ ಜೀವಗಳನ್ನು ಕಳ್ಕೊಂಡಿದ್ದಾರೆ. ಅದರಲ್ಲೂ ಇದೊಂದು ಮಗಳು. ಈ ಸಂದರ್ಭದಲ್ಲಿ ಕನ್ನಡ ಸೇನೆ ಸಂಘಟನೆಯ ಜಿಲ್ಲಾ ಘಟಕದ ಅಧ್ಯಕ್ಷ ಮಂಜುನಾಥ್, ಮಹಾಂತಪ್ಪ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅಂಜನಾ ಶ್ರೀಕಾಂತ್, ಗ್ರಾಮಸ್ಥರಾದ ವೇಣುಗೋಪಾಲ್, ಜಯಪ್ರಕಾಶ್, ಪ್ರಸನ್ನ, ಗ್ರಾಮ ಪಂಚಾಯತ್ ಸದಸ್ಯರಾದ ಪಲ್ಲವಿ, ಸಾಲ ಪಡೆದವರಾದ ರೇಖಾ, ನಂದಿನಿ, ಲತಾ, ದಿವ್ಯಾ, ರೇಣುಕಾ, ಲಕ್ಷ್ಮಿ ಇತರರು ಹಾಜರಿದ್ದರು. ಐಡಿಯಲ್ ಅಪ್ಸೆಟ್ ಮಂಡ್ಯ ಇವರ ಆಶ್ರಯದಲ್ಲಿ ಲೇಖಕಿ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಬರೆದಿರುವ ಅನುದಾನವು ಅಭಿಜ್ಞಾನ ಕಥಾ ಸಂಕಲನ ಬಿಡುಗಡೆ ಹಾಗೂ ಶ್ರೀ ನಿನಾದ ಕೃಷ್ಣನ ಹಾಡುಗಳ ಆಲ್ಬಂ ಲೋಕಾರ್ಪಣೆ ಸಮಾರಂಭ ಮಂಡ್ಯದ ಕರ್ನಾಟಕ ಸಂಘದ ಶಂಕರಗೌಡ ಸಭಾಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಖ್ಯಾತ ಗಾಯಕರಾದ ಶಶಿಧರ್ ಕೋಟೆ ಅವರು ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರ ಶ್ರೀ ನಿನಾದ ಕೃಷ್ಣನ ಹಾಡುಗಳ ಆಲ್ಬಂ ಲೋಕಾರ್ಪಣೆ ಮಾಡಿದರು. ನಂತರ ಮಾತನಾಡಿದ ಅವರು, ಮಂಡ್ಯಕ್ಕೆ ಬಂದು ನನಗೆ ಸಂತೋಷವಾಗಿದೆ. ನಾನು ಶುಭಶ್ರೀ ಅವರ ಅಭಿಮಾನಿಯಾಗಿದ್ದೇನೆ. ಅವರು ನನಗೆ ಇತ್ತೀಚೆಗೆ ಪರಿಚಯವಾದರೂ ಸಹ ಬಹಳಷ್ಟು ವರ್ಷಗಳ ಬಾಂಧವ್ಯದ ಅನುಭವವಾಗಿದೆ. ಇವರು ಬಹುಮುಖ ಪ್ರತಿಭೆಯ ದೊಡ್ಡ ಸಾಧಕಿ ಅಂತ ಪ್ರಶಂಸಿಸಿದ್ರು. ಮಂಡ್ಯಕ್ಕೆ ಬಂದು ತುಂಬಾ ಸಂತೋಷ ಆಗಿದೆ, ಬಹಳ ಆನಂದ ಆಗಿದೆ. ಕರ್ನಾಟಕ ಸಂಘದ ಈ ಒಂದು ಸರಸ್ವತಿಯ ದಿವ್ಯ ಸನ್ನಿಧಿಯಲ್ಲಿ ನಾನಿದ್ದೀನಿ. ಇಂಥ ಪ್ರಾಜ್ಞಾ ಬಂಧುಗಳು ನೋಡಿ ನನಗೆ ಸಂತೋಷ ಆಯಿತು. ಒಂದೇ ಮಾತಲ್ಲಿ ಹೇಳೋದಾದ್ರೆ ನಾನು ಶುಭಶ್ರೀ ಅವರ ಅಭಿಮಾನಿ ಆಗಿಬಿಟ್ಟಿದ್ದೇನೆ. ಅದು ಬಹಳ ಇತ್ತೀಚೆಗೆ ನನಗೆ ಪರಿಚಯ ಆಗಿತ್ತು. ಆದರೆ ಎಷ್ಟೋ ವರ್ಷಗಳ ಒಂದು ಬಾಂಧವ್ಯ ಇದೆ ಅನ್ನುವಂಥ ಒಂದು ಭಾವನೆ ನನಗೆ ಮೂಡಿತು. ಏನು ಅದ್ಭುತ ಪ್ರತಿಭೆ, ನಿಜವಾಗಿ ಹೇಳ್ತೀನಿ, ಒಂದು ಬಹುಮುಖ ಪ್ರತಿಭೆಯ ದೊಡ್ಡ ಸಾಧಕಿಯವರು ಅನ್ನೋದಕ್ಕೆ ಯಾವುದೇ ಸಂದೇಹ ಇಲ್ಲ. ಹಾಗೆ ಅವ್ರು ಹೇಳಿದ್ದೆ, ನಾನು ನಿಮ್ಮ ಅಭಿಮಾನಿ ಬಳಗದ ಆಜೀವ ಸದಸ್ಯತ್ವವನ್ನು ನಾನು ಪಡ್ಕೊಂಡಿದ್ದೀನಿ. ಒಳ್ಳೇದು ಮಾಡಲಿ. ಈ ಹಾಡುಗಳು ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ನನಗೆ ಇನ್ನೊಂದು ಖುಷಿ ಇರುತ್ತೆ, ಮುರಳಿ ನನ್ನ ಪುಟ್ಟ ತಮ್ಮ, ಅವರು ಅದ್ಭುತ ಪ್ರತಿಭೆ. ಅದೊಂದು ವಿಶೇಷ ಪ್ರತಿಭೆ. ಅವ್ರ ಬಗ್ಗೆ ಹೇಳಿಕೊಂಡು ಇಡೀ ದಿನ ಹೇಳ್ಬೋದು. ನನ್ನ ಮತ್ತು ಅವ್ರ ಬಾಂಧವ್ಯ ಒಂದು 25-30 ವರ್ಷಗಳ ಬಾಂಧವ್ಯ ಇದೆ ನನಗೆ. ನಾನು ದಕ್ಷಿಣ ಕನ್ನಡದಲ್ಲೇ ಬಂದವನು, ಬೆಂಗಳೂರಿಗೆ ಬಂದವನು 32 ವರ್ಷ ಆಯಿತು. ಎಸ್ ಡನ್ ಇಟ್ ಸೋ ಬ್ಯೂಟಿಫುಲಿ. ಯಾಕಂದ್ರೆ ಅವರಿಗೆ ಆ ಸಾಹಿತ್ಯವನ್ನು ಅನುಭವಿಸಿಕೊಂಡು ಅದಕ್ಕೆ ಸರಿಯಾಗಿ ರಾಗ ಸಂಯೋಜನೆ ಮಾಡಿ ಅದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟು ಅವರು ಚೆನ್ನಾಗಿ ಹಾಡ್ತಾರೆ. ಉಳಿದ ಒಳ್ಳೆ ಗಾಯಕರನ್ನು ಹಾಡಿಸಿದ್ದಾರೆ. ಎಕ್ಸಲೆಂಟ್ ಜಾಬ್ ಮುರಳಿ, ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದು ಮಾಡಲಿ. ನೀನು ಬಂಧುಗಳು ನೋಡಿದ್ರೆ ಏನಿರಲ್ಲ, ಎಲ್ಲ ಸಾಧಕರನ್ನು ನೋಡ್ತಾ ಇದ್ದೆ ನಾನು. ಮಂಜುಳಾ ಮೇಡಮ್ ನೋಡಿ ಬಹಳ ಆನಂದ ಆಯಿತು. ನಂತರ ಸಾಹಿತಿಗಳಾದ ಮಂಜುಳಾ ಜಯಪ್ರಕಾಶ್ ಗೌಡ ಅವರು ಡಾಕ್ಟರ್ ಶುಭಶ್ರೀ ಪ್ರಸಾದ್ ಬರೆದಿರುವ ಅನುದಾನವು ಅಭಿಜ್ಞಾನ ಕಥಾ ಸಂಕಲನವನ್ನು ಬಿಡುಗಡೆಗೊಳಿಸಿದರು. ನಂತರ ಮಾತನಾಡಿದ ಅವರು, ಶುಭಶ್ರೀ ಪ್ರಸಾದ್ ಅವರನ್ನ ನಿರೂಪಕಿಯಾಗಿ ನೋಡಿದ್ದೆ, ಆದರೆ ಅವರ ಧ್ವನಿಯಲ್ಲಿ ರಾಮಾಯಣ ದರ್ಶನಂ ವಾಚನ ಕೇಳಿದಾಗ ಆಶ್ಚರ್ಯವಾಯಿತು. ಅವರು ಸ್ಫುಟವಾಗಿ ಕವಿಯ ಆಶಯಕ್ಕೆ ಭಂಗ ಬರದ ಹಾಗೆ ಹಾಡಿದ್ರು ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು. 2 ವರ್ಷಗಳ ಹಿಂದೆ ಆಗಿದ್ದು, ಆದರೆ ಯಾಕೆ ನನಗೆ ಅವರು ಗಮನ ಸೆಳೆದ್ರು ಅಂತ ಹೇಳಿದ್ರೆ, ನಾನು ರಾಮಾಯಣ ದರ್ಶನಂ ಪ್ರಮುಖ ವಾಚನನ ಪ್ರತಿ ವರ್ಷ ಕುವೆಂಪು ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕರ್ನಾಟಕ ಸಂಘದಲ್ಲಿ ವಾಚನ ಏರ್ಪಡಿಸ್ತಾರೆ. ಅದು ನನ್ನ ಆಸಕ್ತಿಯ ಕಾರ್ಯಕ್ರಮಗಳಲ್ಲಿ ಒಂದು. ಹಾಗಾಗಿ ದಿನಾನೂ ಬಂದು ಅದನ್ನು ಭಾಗವಹಿಸ್ತಾ ಇದ್ದೆ. ನೋಡಿದ್ರೆ ಒಂದು ದಿವಸ ಶುಭಶ್ರೀ ಅವರನ್ನ ಮುಂಚೆ ನೋಡಿದ್ದೆ, ನಿರೂಪಕಿಯಾಗಿ ನೋಡಿದ್ದೆ. ಆದರೆ ಅವರು ಹೆಚ್ಚು ಗಮನ ಸೆಳೆದಿದ್ರು, ಚೆನ್ನಾಗಿ ಮಾಡ್ತಾರೆ ಅಂತ ಅಷ್ಟೇ ನನ್ನ ಭಾವನೆ ಆಗಿತ್ತು. ಆದರೆ ರಾಮಾಯಣ ದರ್ಶನಂ ವಾಚನ ಅವರ ಧ್ವನಿಯಲ್ಲಿ ಕೇಳಿದಾಗ ನಿಜಕ್ಕೂ ನನಗೆ ಆಶ್ಚರ್ಯ ಆಯಿತು. ಎಷ್ಟು ಸ್ಫುಟವಾಗಿ ಮತ್ತು ಕವಿಯ ಆಶಯಕ್ಕೆ ಭಂಗ ಬರದ ಹಾಗೆ ಆ ಧ್ವನಿಯ ಏರಿಳಿತಗಳನ್ನು ಅಷ್ಟು ಚೆನ್ನಾಗಿ ಅವರು ಹಾಡಿದ್ರು. ಹಾಡು ಮುಗಿದ ಮೇಲೆ ನಾನು ಅವ್ರಿಗೆ ವಿಶ್ ಮಾಡಿದೆ, ತುಂಬ ಚೆನ್ನಾಗಿ ಹಾಡಿದ್ರಿ ಮೇಡಮ್, ಚೆನ್ನಾಗಿತ್ತು ವಾಚನ, ತುಂಬ ಅಭ್ಯಾಸನೂ ಮಾಡಿದ್ದೀರ, ರಾಗ ಸಂಯೋಜನೆಯೂ ಚೆನ್ನಾಗಿತ್ತು ಅಂತ ಸಂತೋಷಪಟ್ಟರು ಅವರು. ಆಮೇಲೆ ಹೋದ್ಮೇಲೆ ನೀವು ನನಗೆ ಚೆನ್ನಾಗಿ ಒಳ್ಳೆ ಮಾತು ಹೇಳಿದ್ರಿ ಅಂತ ಸಂತೋಷನೂ ಪಟ್ಟರು. ಸಮಾರಂಭದಲ್ಲಿ ಖ್ಯಾತ ಕೊಳಲು ವಾದಕರಾದ ಮುರಳೀಧರ್ ಉಡುಪಿ, ವಿಶ್ರಾಂತ ಪ್ರಾಂಶುಪಾಲರಾದ ಡಾಕ್ಟರ್ ಶಂಕರಗೌಡ, ಐಡಿಯಲ್ ಪಬ್ಲಿಕೇಶನ್ ಪ್ರಕಾಶಕರಾದಂತಹ ಶಿವಪ್ರಕಾಶ್ ಹಾಜರಿದ್ದರು. ಮದ್ದೂರು ತಾಲೂಕು ಭಾರತಿ ನಗರದ ಶ್ರೀ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಗೆ ಯಥೇಚ್ಛವಾಗಿ ಕಬ್ಬು ತುಂಬಿ ಕಾರ್ಖಾನೆಗೆ ಸಾಗಿಸುವ ವೇಳೆ ಟ್ರ್ಯಾಕ್ಟರ್ ಮುಗುಚಿ ಬಿದ್ದಿದ್ದು, ವಿದ್ಯುತ್ ಕಂಬ ಮುರಿದು ಬಿದ್ದಿದ್ದನ್ನು ಸೆಸ್ಕಾಂ ಇಲಾಖೆಯವರು ಸೋಮವಾರ ಬೆಳಗ್ಗೆ 10 ಗಂಟೆಯಲ್ಲಿ ದುರಸ್ತಿಪಡಿಸಲು ಮುಂದಾದರು.
ಭಾರತಿ ನಗರದ ಹಲಗೂರು ರಸ್ತೆ ಜನನಿಬಿಡ ಪ್ರದೇಶವಾಗಿದ್ದು, ಈ ಮಾರ್ಗವಾಗಿ ಕಾರ್ಖಾನೆಗೆ ಟ್ರ್ಯಾಕ್ಟರ್ನಲ್ಲಿ ಕಬ್ಬು ಸಾಗಿಸುವಾಗ ಮುಗುಚಿದ ಪರಿಣಾಮ 2 ಬೈಕ್ ಮತ್ತು ವಿದ್ಯುತ್ ಕಂಬ ಭಾನುವಾರ ಮಧ್ಯಾಹ್ನ 4 ಗಂಟೆಯಲ್ಲಿ ಜಖಂಗೊಂಡಿತ್ತು. ಇದರಿಂದ ಸಾರ್ವಜನಿಕರು ಈ ರಸ್ತೆಯಲ್ಲಿ ಓಡಾಡೋದಕ್ಕೆ ಕಷ್ಟಕರವಾಗಿತ್ತು. ತಕ್ಷಣ ಎಚ್ಚೆತ್ತುಕೊಂಡಂತಹ ಸೆಸ್ಕಾಂ ಇಲಾಖೆಯವರು ಮುರಿದು ಬಿದ್ದಿದ್ದಂತಹ ವಿದ್ಯುತ್ ಕಂಬವನ್ನು ತೆರವುಗೊಳಿಸಿ ಹೊಸ ಕಂಬವನ್ನು ಕ್ರೇನ್ ಮೂಲಕ ಅಳವಡಿಸಲು ಮುಂದಾದರು. ಮದ್ದೂರು ಪಟ್ಟಣದ ಪ್ರವಾಸಿ ಮಂದಿರದ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ತಾಲೂಕಿನ ಕಡೆ ಭಾಗಕ್ಕೆ ನೀರು ಹರಿಸುವಂತೆ ಹಾಗೂ ಕಬ್ಬಿಗೆ ಬೆಂಬಲ ಬೆಲೆ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಕೆಲಸವನ್ನು ರೈತಪರ ಜನಪರವಾಗಿ ನನಗೆ ಒಂದು ಕಾರ್ಯನಿರ್ವಹಿಸಲು ಈ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಜನಪರವಾಗಿ ರೈತರ ಪರವಾಗಿ ಹೋರಾಟ ಮಾಡ್ತಾ BC ನಾಲೆ ಕೊನೆ ಭಾಗದವರೆಗೂ ನೀರು ಕೊಡಬೇಕು ಮತ್ತು ಕಬ್ಬಿನ ಬಾಕಿ ಹಣ ಏನಿದೆ ಅದನ್ನು ಮಾಡಿ ಅಂತ ಒಂದು ಹೋರಾಟ ಮಾಡ್ತೀವಿ. ಹಾಗಾಗಿ ಮತ್ತು ಸಾರ್ವಜನಿಕವಾಗಿ ತಾಲೂಕು ಆಫೀಸಲ್ಲಿ ಏನು ಭ್ರಷ್ಟಾಚಾರ ನಡೀತಾ ಇದೆ ಅದೆಲ್ಲನೇ ನಿಯಂತ್ರಣಗೊಳಿಸಬೇಕು ಅಂತ ಈ ಮೂಲಕ ಕೇಳ್ಕೊಂಡು ಇದೇ ಸಂದರ್ಭದಲ್ಲಿ ತಾಲೂಕಿನ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಈ ದಿನ ಸಂಘದ ಆವರಣದಲ್ಲಿ ಸಂಘದ ಅಧ್ಯಕ್ಷ ನಿಂಗೇಗೌಡ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ PET ಟ್ರಸ್ಟಿಯಾದ HC ಮೋಹನ್ ಕುಮಾರ್ ಅವರು ಜ್ಯೋತಿ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಂಘದ ಗೌರವಾಧ್ಯಕ್ಷ ಹಾಗೂ ಮಾಜಿ ಶಾಸಕ HB ರಾಮು ಸಂಘದಲ್ಲಿ ಹೆಚ್ಚಿಗೆ ರಸಗೊಬ್ಬರ ಹಾಗೂ ಪಶು ಆಹಾರವನ್ನು ತೆಗೆದುಕೊಂಡವರಿಗೆ ಬಹುಮಾನ ವಿತರಿಸಿ ಮಾತನಾಡಿ, ಮಂಡ್ಯ ತಾಲೂಕುಗಳಲ್ಲಿ ಮುಂಚೂಣಿಯಲ್ಲಿರುವ ಕೆಲವು ಸಹಕಾರ ಸಂಘಗಳಲ್ಲಿ ಗಾಣದಾಳು, ಕಿಲಾರ ಹಾಗೂ ಹೊಳಲು ಸಹಕಾರ ಸಂಘಗಳು ಜಿಲ್ಲೆಯಲ್ಲಿ ಹೆಸರಾಗಿದೆ ಹಾಗೂ ಲಾಭದತ್ತ ಸಾಗುತ್ತಿದೆ. ಇಂತಹ ಗ್ರಾಮದಲ್ಲಿ ನಾವು ಜನಿಸಿರುವುದು ನಮ್ಮೆಲ್ಲರ ಪುಣ್ಯ. ಸಹಕಾರ ಸಂಘಗಳು ಅಭಿವೃದ್ಧಿ ಹೊಂದಬೇಕಾದರೆ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಸದಸ್ಯರು ಹೊಂದಾಣಿಕೆಯಿಂದ ಹೋದರೆ ಸಂಘದ ಅಭಿವೃದ್ಧಿಯತ್ತ ಹೋಗಬಹುದು ಎಂದರು. ನಮ್ಮ ಸಂಘವು ಶತಮಾನೋತ್ಸವವಾಗಿದೆ. ಆದ್ದರಿಂದ ಶತಮಾನೋತ್ಸವವನ್ನಾಚರಿಸಲು ತಮ್ಮೆಲ್ಲರ ಸಹಕಾರ ಮುಖ್ಯ ಮತ್ತು ಸಹಕಾರ ಸಂಘಗಳು ವಾರ್ಷಿಕವಾಗಿ ಲಾಭ ನಷ್ಟ ತಿಳಿಸುವುದೇ ಈ ವಾರ್ಷಿಕ ಮಹಾಸಭೆಯ ಉದ್ದೇಶವಾಗಿದೆ. ಆದ್ದರಿಂದ ಸಂಘದ ಪ್ರತಿಯೊಬ್ಬರೂ ಸಂಘಕ್ಕೆ ಕೈಜೋಡಿಸಿ ಸಂಘವನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಸಹಕಾರಿಯಾಗುತ್ತೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು. ಇದು ಸರ್ವೇ ಸಾಮಾನ್ಯ ಆಗಿದೆ, ಎಲ್ಲ ಕಡೆ ಬರ್ತಾ ಇರುವಂತದ್ದು. ಅದನ್ನ ಕಣ್ಣಿಟ್ಟಿ ಅಲ್ಲಿ ಜನಪ್ರತಿನಿಧಿಗಳು ಕಾದಿ, ಅದನ್ನು ಸ್ವಲ್ಪ ಮುಖಂಡರು ಕಾದಿ ಅಂತ ಅದಕ್ಕೆ ಅವೆಲ್ಲ ಅಂಕುಡೊಂಕುಗಳನ್ನು ತಿದ್ದುವಂತ ಒಂದು ಸಭೆನೇ ಈ ಒಂದು ವಾರ್ಷಿಕ ಮಹಾಸಭೆ. ಮುಖ್ಯ ಅತಿಥಿಗಳಾಗಿ ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ಉಪಾಧ್ಯಕ್ಷ HL ಶಿವಣ್ಣ ಮಾತನಾಡಿ, ಸಹಕಾರ ಸಂಘಗಳು ನೀವು ನೀಡಿದ ಹಣ ಹಾಗೂ ಫಂಡ್ಗಳನ್ನು ಕಟ್ಟಿದರೆ ಅದು ನಿಮಗೆ ಸಹ ಲಾಭದಾಯಕವಾಗಿ ವಾಪಸ್ ನೀಡುತ್ತೆ ಹಾಗೂ ದಿವಂಗತ ಶ್ರೀಮಾನ್ ಚೌಡಯ್ಯನವರ ಮಾರ್ಗದರ್ಶನದಲ್ಲಿ ಈ ಸಂಘವು ಪ್ರಾರಂಭವಾಗಿ ಒಳ್ಳೆ ಹೆಸರನ್ನು ತಂದಿದೆ. ಅವರ ಜೊತೆಯಲ್ಲಿ ಸಣ್ಣ ಪುಟ್ಟ ಕುಂದುಕೊರತೆ ಸಂಘದಲ್ಲಿದ್ದರೆ ಅದನ್ನು ಚರ್ಚಿಸಿ ಸ್ಥಳದಲ್ಲೇ ಪರಿಹಾರ ನೀಡ್ತಾ ಇದ್ರು. ಆದ್ದರಿಂದ ಸಂಘಗಳಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಸಂಘವನ್ನು ಒಳ್ಳೆಯ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ತಮ್ಮ ಸಹಕಾರ ಮುಖ್ಯ ಹಾಗೂ ನೂತನ ಸಂಘದಲ್ಲಿ ನಿರ್ಮಾಣವಾಗಿರುವ ಕಟ್ಟಡದಲ್ಲಿ ಮೆಗಾ ಮಾರ್ಟ್ ಮಳಿಗೆ ಪ್ರಾರಂಭಿಸಿ ರೈತರಿಗೆ ಅನುಕೂಲವಾಗುವಂತಹ ಪದಾರ್ಥಗಳನ್ನು ನೀಡಿ ಅಂತ ತಿಳಿಸಿದರು. ಇದು ಬಹಳ ಹಳ್ಳಿಗಳಲ್ಲಿ ಒಂದು ನಮಗೆ ಏನಿರಲಿ, ನಾವು ಒಂದು ಶೇರ್ ಇಡ್ಬೋದು, ಡಿಪಾಸಿಟ್ ಇಡ್ಬೋದು, ಏನು ಟ್ರಾನ್ಸಾಕ್ಷನ್ ಮಾಡ್ತೀವಿ ಅದ್ರಲ್ಲಿ ಬಂತಕ್ಕಂಥ ಏನು ಹಣ ಅದು ನಮಗೆ ಬರ್ತದೆ. ಅದೇನು ಅವ್ರಿಗೆ ತಿಳ್ಕೊಳ್ಳೋಕ್ಕಾಗಲ್ಲ. ಅದು ಸ್ವಲ್ಪ ಈ ಕೆಲವು ಧರ್ಮ ಫಂಡ್ಗಳಿರ್ತವೆ, ಅದನ್ನ ಕೊಡಬೇಕಾಗ್ತದೆ. ಇದು ಮುಖ್ಯವಾಗಿ ಈಗ ನಾವು ನಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಗೌರ್ಮೆಂಟಾಗ ಹೇಳ್ತಾ ಇದ್ರು, ಅನೇಕ ಈ ನಮ್ಮ ರೈತರಿಗೆ ಬೇಕಾದಂಥ ನೇಗಿಲುಗಳು, ಇದು ಸಲಕರಣೆಗಳನ್ನ ಒಂದು ಅಂಗಡಿ ಮಾಡಿರಲಿಲ್ಲ. ಈಗ ಎಲ್ಲರೂ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಆ ಒಂದು ವ್ಯವಸ್ಥೆ, ಒಂದು ಪ್ರಾವಿಷನ್ ಸ್ಟೋರು, ಒಂದು ಏನು ದಿನನಿತ್ಯ ಬೇಕಾಗ್ತದೆ ರೈತರಿಗೆ, ಔಷಧಿ ಹೊಡಿಗೆ ಪಂಪ್ ಆಗ್ಬೋದು, ನೇಗಿಲುಗಳಾಗ್ಬೋದು, ಏನು ಆ ಉಪಕರಣಗಳನ್ನ ಇಟ್ಕೊಂಡು ಅದನ್ನು ಕಡಿಮೆ ಬಡ್ಡಿನಲ್ಲಿ, ಈಗ ಹೊರಗಡೆ ತಂದರೆ ಜಾಸ್ತಿ ಆಗ್ತದೆ, ಕಡಿಮೆ ಬಡ್ಡಿನಲ್ಲಿ ಕೊಡುವಂಥ ವ್ಯವಸ್ಥೆ ಆಗಬೇಕು ಅಂತ
ಗೌಡ್ರಿದ್ದಾಗಲೇ ಹೊರಗಡೆ ಹೋಗಿ ಗೆಜ್ಜೆಗೆರೆ ಎಲ್ಲೋ ಆ ಕಡೆ ಒಂದು ಬಹಳ ಮುಖ್ಯವಾದಂಥದ್ದು. ಮಂಡ್ಯ RAPCMSನ ನಿರ್ದೇಶಕ HS ಯೋಗೇಶ್ ಕುಮಾರ್ ಪ್ರತಿಭಾ ಪುರಸ್ಕಾರ ಹಾಗೂ ಗೌರವ ಧನವನ್ನ ಮಕ್ಕಳು ಗೈರಾದ ಕಾರಣ ಅವರ ಪೋಷಕರಿಗೆ ನೀಡಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ವಕೀಲರಾದ HM ವಿಜಯಕುಮಾರ್, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ MK ಅರ್ಪಿತಾ, ಉಪಾಧ್ಯಕ್ಷರಾದ HM ನಾರಾಯಣ, ಡೈರಿ ಅಧ್ಯಕ್ಷರಾದ HB ಕೃಷ್ಣ, ಉಪಾಧ್ಯಕ್ಷರಾದ ದೊಡ್ಡಸಿದ್ದಯ್ಯ ಹಾಗೂ ಸಂಘದ ಉಪಾಧ್ಯಕ್ಷರಾದ HC ಶಿವಸಿದ್ದಯ್ಯ ಮತ್ತು ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ KH ಹರ್ಷವರ್ಧನ್ ಹಾಗೂ ಸಂಘದ ನಿರ್ದೇಶಕರು, ನೌಕರ ವರ್ಗದವರು ಮತ್ತು ಸಂಘದ ಷೇರುದಾರರು ಉಪಸ್ಥಿತರಿದ್ದರು. ನಾಗಮಂಗಲ ಗಣೇಶ ಮೂರ್ತಿ ವಿಸರ್ಜನೆ ವೇಳೆ ಉಂಟಾದಂತಹ ಗಲಭೆ ಹಿನ್ನೆಲೆಯಲ್ಲಿ ಗ್ರಾಮ ತೊರೆದಿದ್ದ ಬದರಿಕೊಪ್ಪಲು ಗ್ರಾಮದ ನಿವಾಸಿ ಮೃತ ಕಿರಣ್ ಅಂತಿಮ ದರ್ಶನವನ್ನ ಪಡೆದುಕೊಂಡರು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು. ಇನ್ನು ತದನಂತರ ಕಿರಣ್ ಪೋಷಕರಿಗೂ ಕೂಡ ಸಾಂತ್ವನ ಹೇಳಿ ಧೈರ್ಯ ತುಂಬಿ ಆರ್ಥಿಕ ಧನ ಸಹಾಯವನ್ನ ಕೂಡ ಮಾಡಿದ್ರು. ಮಗನ ಅಂತಿಮ ದರ್ಶನ ಪಡೆಯಲು ಕೋರ್ಟ್ ಆದೇಶದ ಮೇಲೆ ಜೈಲಿನಿಂದ ಬಂದಿದ್ದ ಮೃತ ಕಿರಣ್ ತಂದೆ ಕುಮಾರ್ ಕಣ್ಣೀರು ನೋಡಿ ನಿಖಿಲ್ ಕುಮಾರಸ್ವಾಮಿ ಭಾವುಕರಾದ್ರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಗಮಂಗಲ ನಗರದಲ್ಲಿ ನಡೆದಿರುವಂತಹ ಘಟನೆ ನಿಜಕ್ಕೂ ಜೀರ್ಣಿಸಿಕೊಳ್ಳಲು ಅಸಾಧ್ಯ. 28 ವರ್ಷದ ಕಿರಣ್ ಎಂಬ ಯುವಕ ಪ್ರತಿ ವರ್ಷ ಗಣೇಶ ವಿಸರ್ಜನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದ. ಆದರೆ ಈ ದುರ್ಘಟನೆ ನಿಜಕ್ಕೂ ದುಃಖ ತರಿಸಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಬೇಸರ ವ್ಯಕ್ತಪಡಿಸಿದರು. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಚಲುವರಾಯಸ್ವಾಮಿ ಇದುವರೆಗೂ ಸರ್ಕಾರದಿಂದ ಪರಿಹಾರ ಕೊಡಿಸಿಲ್ಲ. ಈ ಜನರ ನೆರವಿಗೆ ಅವರು ಯಾಕೆ ಬಂದಿಲ್ಲ? ಈ ಊರಿನ ಜನತೆ ಏನ್ ತಪ್ಪು ಮಾಡಿದ್ದಾರೆ ಅಂತ ಪ್ರಶ್ನಿಸಿದರು. ನಗರದಲ್ಲಿ ಇವತ್ತು ನಡೆದಿರ್ತಕ್ಕಂಥ ಘಟನೆ ನಿಜಕ್ಕೂ ಕೂಡ ಯಾರೂ ಕೂಡ ಜೀರ್ಣಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. 28 ವರ್ಷದ ಕಿರಣ್ ಅಂತಕ್ಕಂಥ ಒಬ್ಬ ಯುವಕ ಏನು ಪ್ರತಿ ವರ್ಷವೂ ಕೂಡ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದ. ಭಾಳ ಉತ್ಸಾಹಕತೆಯಿಂದ ಅವನೇ ನಿಂತು ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷವೂ ಕೂಡ ಎಲ್ಲರ ಜೊತೆಯಲ್ಲೂ ನಗನಗ್ತಾ ಹೆಜ್ಜೆ ಆಗ್ತಾ ಇದ್ದ ಅಂತಕ್ಕಂಥದ್ದನ್ನು ಕೇಳ್ಪಟ್ಟಿದ್ದೆ. BCom ಓದಿದ್ದ. ಸಾಮಾನ್ಯ ಸುರೇಶ್ ಗೌಡ್ರು ಅವನಿಗೆ ಕೆಲಸ ಕೊಡಿಸ್ಬೇಕು ಅಂತಕ್ಕಂಥ ವಿಷಯವನ್ನು ಸನ್ಮಾನ್ಯ ಕುಮಾರಣ್ಣ ಅವರ ಹತ್ರ ಪ್ರಸ್ತಾವನೆ ಮಾಡಿದ್ರು. ಯಾವುದಾದ್ರೂ ಒಂದು ಕಂಪ್ನಿಯಲ್ಲಿ ಜಾಬ್ಗೆ ಸೇರಿಸಬೇಕು ಅಂತಕ್ಕಂಥದ್ದು ಚರ್ಚೆ ಆಗಿತ್ತು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಸುರೇಶ್ ಗೌಡ, KR ಪೇಟೆ ಶಾಸಕರಾದ HT ಮಂಜುನಾಥ್, ಮಂಡ್ಯ ಜಿಲ್ಲಾಧ್ಯಕ್ಷರಾದ ಡಿ ರಮೇಶ್ ಹಾಗೂ ರಾಜ್ಯ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷ ಟಿ ಕೃಷ್ಣಪ್ಪ ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ರು. ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ದೊಡ್ಡಚಿಕ್ಕನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಹೈಟೆಕ್ ಶಾಲಾ ಕಟ್ಟಡವನ್ನು ನಿರಂತರ ಸಾಮಾಜಿಕ ಸೇವೆಯಲ್ಲಿ ತೊಡಗಿರುವ ಆಪ್ಟಿವಾ ಸಂಸ್ಥೆ ಹಾಗೂ ಅವಿರತ ಸಂಸ್ಥೆಯ ಜೊತೆಗೂಡಿ ಸರ್ಕಾರಿ ಮತ್ತು ಸಂಘ ಸಂಸ್ಥೆಗಳ ಅನುದಾನದಲ್ಲಿ ನಿರ್ಮಾಣವಾಗಿರುವ ಚಂದದ ನೂತನ ಶಾಲಾ ಕಟ್ಟಡವನ್ನು ಗಣ್ಯರಿಂದ ಲೋಕಾರ್ಪಣೆ ಮಾಡಲಾಯಿತು. ತಾಲೂಕಿನ ದೊಡ್ಡಚಿಕ್ಕನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವಮಾನವ ಹಿರಿಯ ವಿದ್ಯಾರ್ಥಿಗಳ ಸಂಘ APTIVE ಸಂಸ್ಥೆಯ 2023-24ರ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಅಡಿಯಲ್ಲಿ ಅವಿರತ ಸಂಸ್ಥೆಯ ಸಹಯೋಗದೊಂದಿಗೆ ನಿರ್ಮಿಸಲಾಗಿರುವ ನೂತನ ಶಾಲಾ ಕಟ್ಟಡದ ಉದ್ಘಾಟನಾ ಸಮಾರಂಭವನ್ನು ವೇದಿಕೆಯ ಗಣ್ಯರಿಂದ ಉದ್ಘಾಟಿಸಿ ಹಲವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡು ಮಾತನಾಡಿದರು. ಗ್ರಾಮೀಣ ಭಾಗದಲ್ಲಿರುವ ಶಾಲೆಗಳ ಕಡೆಗೆ ಸಾರ್ವಜನಿಕರು, ಸ್ಥಿತಿವಂತರು, ಸಂಘ ಸಂಸ್ಥೆಗಳು, ಕಂಪನಿಗಳು, ಹಿರಿಯ ವಿದ್ಯಾರ್ಥಿಗಳು ಗಮನ ಹರಿಸಿದರೆ ಶಾಲೆಗಳ ಅಭಿವೃದ್ಧಿಯಾಗಿ ಶಿಕ್ಷಣ ಕ್ರಾಂತಿಯೇ ಆಗಲಿದೆ. ಆ ನಿಟ್ಟಿನಲ್ಲಿ ಪೋಷಕರು, ಸಾರ್ವಜನಿಕರು ತಮ್ಮ ಮಕ್ಕಳು ಓದುತ್ತಿರುವ ಶಾಲೆಗಳ ಮೇಲೆ ಅಭಿಮಾನವನ್ನು ಬೆಳೆಸಿಕೊಳ್ಳಬೇಕು. ಆ ಹಿನ್ನೆಲೆಯಲ್ಲಿ ಈ ಶಾಲೆಯನ್ನು ನೋಡಿದಾಗ ಇಷ್ಟೊಂದು ಪೋಷಕರು ಶಾಲೆಗೆ ಇದ್ದಾರೆ ಎಂಬುದು ಹೆಮ್ಮೆಯ ಸಂಗತಿಯಾಗಿದೆ. ಹಾಗೂ APTIV ಸಂಸ್ಥೆಯ ರೇಷ್ಮಾ ಅವರು ಕಂಪನಿಗಳು ಕಾರ್ಪೊರೇಟ್ ಸಾಮಾಜಿಕ ಸ್ವಾಸ್ಥ್ಯ ನೆರವನ್ನು ಗ್ರಾಮೀಣ ಭಾಗದ ಶಾಲೆಗಳಿಗೆ ನೀಡಬೇಕು. ಆ ಮೂಲಕ ಗ್ರಾಮೀಣ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗುವಂತೆ ಮಾಡಲು ಸಹಕಾರ ನೀಡಬೇಕು ಅಂತ ಅಭಿಪ್ರಾಯಪಟ್ಟರು. ಶಾಲೆಗೆ ಲೈಟಿಂಗ್ಸ್ ಮಾಡಿರ್ತಕ್ಕಂಥದ್ದು, ಇಲ್ಲಿಯ ಒಂದು ವ್ಯವಸ್ಥೆ ನೋಡಿದಾಗ ನನಗೆ ಅನಿಸ್ತಿದ್ದು ಹೀಗೂ ಉಂಟಾ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇಷ್ಟೊಂದು ಪೋಷಕರು ಬೆಂತಟ್ಟಿ ಹೀಗೆ ನಮಗೆ ಸಹಕಾರ ಕೊಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ನಾನು ತುಂಬ ನೋಡ್ತಾ ಇದ್ದೀನಿ. ನಿಮಗೆಲ್ಲ ಆಶ್ಚರ್ಯ ಆಗ್ತದೆ ಪೋಷಕರ ಬಂಧುಗಳೇ, ಶಾಲೆ ನಡೀತಕ್ಕಂತಹ ಸಣ್ಣ ಸಣ್ಣ ಘಟನೆಗಳು ಕೂಡ ಅದು ಪ್ರತಿ ದಿವಸ
ನೀವು ಗೂಗಲಲ್ಲಿ ಅದು ಅಪ್ಡೇಟ್ ಆಗ್ತಾ ಇರ್ತದೆ ಅವ್ರಿಗೆ. ಅವರೊಂದು ವೆಬ್ನ ಓಪನ್ ಮಾಡ್ಕೊಂಡಿದ್ದಾರೆ. ಏನು ಆಕ್ಟಿವಿಟಿ ಶುರುವಾಗುತ್ತೆ, ಬೆಳಗ್ಗೆ ಪ್ರಾರ್ಥನೆಯಿಂದ ಹಿಡಿದು ಮಕ್ಕಳು ಹಾಲು ಕುಡಿಯೋದ್ರಿಂದ ಹಿಡಿದು ಪಾಠ ಪ್ರವಚನ ಆಗೋದ್ರಿಂದ ಹಿಡಿದು ಸಂಜೆ ಮಕ್ಕಳು ಮನೆಗೆ ಹೋಗೋರು ಕೂಡ ಏನೆಲ್ಲ ಚಟುವಟಿಕೆಗಳು ಶಾಲೆಗಳಲ್ಲಿ ಆಗ್ತದೆ ಆ ಎಲ್ಲ ಚಟುವಟಿಕೆಗಳನ್ನ ಅವರು ಆನ್ಲೈನ್ ನಮಗೆ ತೋರಿಸ್ತಾರೆ. ನಾವು ಬಂದು ನೋಡೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಮಗುವಿನ ಪ್ರಗತಿಯನ್ನ ನೀವು ಮನೇಲಿ ಕೂತ್ಕೊಂಡು ನೋಡ್ಬೋದು. ತುಂಬಾ ಶಿಕ್ಷಣ ವ್ಯವಸ್ಥೆ ಇತ್ತು. ಸೊ 2019 ಈ ಭಾರತ ಸರ್ಕಾರದಿಂದ ಒಂದು CSR ಇನಿಷಿಯೇಟಿವ್ ಅಂತ ಇದೆ, ಅಂದ್ರೆ ಕಮ್ಯುನಿಟಿ ಸರ್ವಿಸ್. ಬೇಸಿಕಲಿ ಪ್ರತಿ ಸಂಸ್ಥೆ ತಾವು ಮಾಡುವಂಥ ಲಾಭಾಂಶದಲ್ಲಿ 1% ಅಥವಾ 2% ಭಾಗ ಸಾಮಾಜಿಕ ಕಾರ್ಯಗಳಲ್ಲಿ ಉಪಯೋಗಿಸಬೇಕು ಅಂತ CSR ಆಕ್ಟಿವಿಟಿ. ಸೊ ಅದ್ರ ಮೂಲಕ ಬರುವಂಥ ಹಣವನ್ನ ಆಕ್ಟಿವ್ ಸಂಸ್ಥೆಯವರು, ನಾನು ಈ ಮುಂಚೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸುಮಾರು 2016 ಕೆಲಸ ಮಾಡ್ತಾ ಇದ್ದೆ. 2016 ಬಿಟ್ಟರೆ ಆದ್ರೂ ಕೂಡ ಅವ್ರ ಮಾಡ್ತಾ ಇರೋ ಕೆಲಸಗಳನ್ನ ದಿನನಿತ್ಯ ನೋಡ್ತಾ ಅಥವಾ ಇಷ್ಟು ದಿನ ಮಾಡಿರುವಂತ ಕೆಲಸಗಳನ್ನ ನೋಡ್ಬಿಟ್ಟು ಅವರು ಹುಡ್ಕೊಂಡು, ನಾನು ಆ ಕಂಪ್ನಿ ಬಿಟ್ಟರು ಕೂಡ, ಆ ಸಂಸ್ಥೆ ಬಿಟ್ಟರು ಕೂಡ ಈ ಶಾಲೆ ತುಂಬಾ ಚೆನ್ನಾಗಿ ಡೆವಲಪ್ ಆಯಿತು. ಇದು ಅನೇಕ ಮಕ್ಕಳು ತಮ್ಮ ಜೀವನದಲ್ಲಿ ತುಂಬಾ ಪ್ರೋಗ್ರೆಸ್ ಆಗಕ್ಕೆ, ಯಶಸ್ವಿ ಆಗಕ್ಕೆ ಸಹಾಯ ಮಾಡ್ತದೆ. ಅದನ್ನು ನೋಡಿದ್ರು ನಮಗೆ ಎಲ್ಲರಿಗೂ ತುಂಬಾ ಸಂತೋಷವಾಗಿದೆ, ತುಂಬಾ ಸಂತೋಷವಾಗಿದೆ. ಇಂಥ ಮಹಾನಾಯಿ ಕಾರ್ಯ ಮಾಡಿಕೆ ಕೆಲಸವನ್ನು ಮಾಡಿದ ಎಸ್ಪೆಷಲಿ ಹೆಡ್ ಮಾಸ್ಟರ್ಗೆ, ಶಿಕ್ಷಕರಿಗೆ ಧನ್ಯವಾದಗಳು. ವೇದಿಕೆಯಲ್ಲಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಕಟ್ಟಡ ನಿರ್ಮಾಣವಾಗಲು ಕಾರಣವಾದ ಸಂಸ್ಥೆಯ ಮುಖ್ಯಸ್ಥರಿಗೆ ಸನ್ಮಾನ ಹಾಗೂ ಶಾಲೆಯ ಹಿರಿಯ ಶಿಕ್ಷಕರು ಮತ್ತು ಶಿಕ್ಷಣ ಇಲಾಖೆ ವೃಂದದ ಅಧಿಕಾರಿಗಳು ಹಾಗೂ ನೂತನ ಕಟ್ಟಡ ನಿರ್ಮಾಣಕ್ಕೆ ಶ್ರಮ ವಹಿಸಿದ ಮುಖ್ಯ ಶಿಕ್ಷಕ ಚೇತನ್ ಅವರನ್ನ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಧನ್ಯವಾದಗಳು ಆಪ್ತ ಸಂಸ್ಥೆಗೆ, ಧನ್ಯವಾದಗಳು ಆಡಳಿತಕ್ಕೆ. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಯೋಗೇಶ್, ಜೆವೈ ಮಂಜುನಾಥ್, ಎಟಿ ಶಿವರಾಮ್, ಎಸ್ಟಿಎಂಸಿ ಅಧ್ಯಕ್ಷ ಕೃಷ್ಣಮೂರ್ತಿ, ಮುಖ್ಯ ಶಿಕ್ಷಕ ಚೇತನ್, ಅವಿರಥ ಸಂಸ್ಥೆಯ ರವೀಂದ್ರ ವೆಂಕಟರಾಮು, ಆಪ್ಟಿವಾ ಸಂಸ್ಥೆಯ ರೇಷ್ಮಾ ಶ್ಯಾಮ್, ದೊಡ್ಡ ಚಿಕ್ಕನಹಳ್ಳಿ ಕೃಷ್ಣೇಗೌಡ, ಡಿಕೆ ರಾಜೇಗೌಡ ಹಾಗೂ ಕ್ಷೇತ್ರ ಶಿಕ್ಷಣ ಇಲಾಖೆ ಅಧಿಕಾರಿಗಳ ವೃಂದ, ದೊಡ್ಡ ಚಿಕ್ಕನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆಡಳಿತ ವರ್ಗ, ಗ್ರಾಮಸ್ಥರು ಮತ್ತು ನೂರಾರು ಜನ ಹಿರಿಯ ವಿದ್ಯಾರ್ಥಿ ಭಾಗವಹಿಸಿದ್ರು. ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ನ ಪ್ರಥಮ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ದಿನಾಂಕ 10/9/2024 ದಿನಾಂಕ 30/9/2024 ಎಲ್ಲಾ ರೀತಿಯ ಮಾಂಸಾಹಾರಿ ಹಾಗೂ ಸಸ್ಯಾಹಾರಿ ಖಾದ್ಯಗಳಿಗೆ 25% ಸ್ಪೆಷಲ್ ಆಫರ್ ದೊರೆಯಲಿದೆ. ಮಂಡ್ಯ ನಾಟಿ ಶೈಲಿ ಕಾಂಟಿನೆಂಟಲ್ ಮತ್ತು ಪಿಜ್ಜಾ, ಮಂಗಳೂರು ಕರಾವಳಿ ಶೈಲಿ, ಉತ್ತರ ಭಾರತ ಶೈಲಿ, ಚೈನೀಸ್, ತಂದೂರಿ ಖಾದ್ಯಗಳನ್ನ ಸವಿಯಲು ಒಮ್ಮೆ ಭೇಟಿ ಕೊಡಿ. ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್, ಮೊದಲ ಮಹಡಿ, ಮಲಬಾರ್ ಗೋಲ್ಡ್ ಹತ್ತಿರ, ಕೆಬಿಸಿ ಕಾಂಪ್ಲೆಕ್ಸ್, ಸಂಜಯ್ ಸರ್ಕಲ್, ಮಂಡ್ಯ. ಸಂಪರ್ಕಿಸಿ ಶ್ರೀನಿವಾಸ್ ಟಿ, ಮಾಜಿ ಸೈನಿಕರು. ದೂರವಾಣಿ ಸಂಖ್ಯೆ 9739931931 ಹಾಗೂ ಮಂಡ್ಯ ನಗರದ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬೆಳಗ್ಗೆ 11:30ರಿಂದ ರಾತ್ರಿ 9 ಗಂಟೆಯವರೆಗೆ ಎಲ್ಲಾ ಖಾದ್ಯಗಳನ್ನು ಹೋಮ್ ಡೆಲಿವರಿ ಮಾಡಲಾಗುವುದು. ಮೊಬೈಲ್ ಸಂಖ್ಯೆ 9760444666.